ಮೇಡಂ, ಹೊರಗೆ ಒಬ್ಬ ಭಿಕ್ಷುಕಿ ತುಂಬಾ ಹೊತ್ತಿನಿಂದ ನಿಂತಿದ್ದಾಳೆ. ಗ್ರಾಹಕರಿಗೆ ತೊಂದರೆ ಕೊಡುತ್ತಿದ್ದಾಳೆ ಎಂದು ಮ್ಯಾನೇಜರ್ನ ಧ್ವನಿ ಕಿವಿಗೆ ಬಿದ್ದಾಗ ನಾನು ಲೆಕ್ಕಪತ್ರದ ರಿಜಿಸ್ಟರ್ನಿಂದ ಕಣ್ಣು ಎತ್ತಿದೆ. ನನ್ನ ರೆಸ್ಟೋರೆಂಟ್ನಲ್ಲಿ ರಾತ್ರಿಯ ಊಟದ ಸಮಯ ಶುರುವಾಗಿತ್ತು. ಗಾಜಿನ ಬಾಗಿಲಿನಿಂದ ಹೊರಗೆ ನಗರದ ದೀಪಗಳು ಜಗಮಗಿಸುತ್ತಿದ್ದವು ಮತ್ತು ಒಳಗೆ ನನ್ನ ಕನಸುಗಳ ಸಾಕಾರ ರೂಪವಾದ ಈ ರೆಸ್ಟೋರೆಂಟ್ ಗ್ರಾಹಕರಿಂದ ತುಂಬಿತ್ತು. ನಾನು ಸುಸ್ತಾದ ಮ್ಯಾನೇಜರ್ನನ್ನು ನೋಡಿ ಅವಳಿಗೆ ಸ್ವಲ್ಪ ಹಣ ಮತ್ತು ಊಟದ ಪಾರ್ಸೆಲ್ ಕೊಟ್ಟು ಕಳುಹಿಸಿ ಎಂದು ಹೇಳಿದೆ. ಮೇಡಂ, ನಾನು ಪ್ರಯತ್ನಿಸಿದೆ, ಆದರೆ ಅವಳು ಮಾಲಿಕೆಯನ್ನು ಮಾತ್ರ ಭೇಟಿಯಾಗಬೇಕೆಂದು ಹೇಳುತ್ತಿದ್ದಾಳೆ. ಅವಳು ವಿಚಿತ್ರ ಹುಚ್ಚಿಯಂತೆ ಕಾಣುತ್ತಾಳೆ. ನಾನು ದೀರ್ಘವಾಗಿ ಉಸಿರುಬಿಟ್ಟೆ. ಈ ಹಂತಕ್ಕೆ ತಲುಪಲು ನಾನು ಹಗಲು ರಾತ್ರಿ ಒಂದಾಗಿಸಿದ್ದೆ. ಫುಟ್ಪಾತ್ನಲ್ಲಿ ಸಮೋಸಾ ಪಕೋಡಗಳನ್ನು ಮಾರುವುದರಿಂದ ಹಿಡಿದು ಈ ಐಷಾರಾಮಿ ರೆಸ್ಟೋರೆಂಟ್ನ ಮಾಲಿಕೆಯಾಗುವವರೆಗಿನ ಪ್ರಯಾಣ ಮುಳ್ಳುಗಳಿಂದ ಕೂಡಿತ್ತು. ನನ್ನ ಬಾಗಿಲಿಂದ ಯಾರೂ ಹಸಿದು ಹೋಗುವುದನ್ನು ನಾನು ಬಯಸಿರಲಿಲ್ಲ. ನಾನು ಕುರ್ಚಿಯಿಂದ ಎದ್ದು ಸ್ವತಃ ಬಾಗಿಲಿನ ಕಡೆಗೆ ಹೋದೆ. ಹೊರಗೆ ಫುಟ್ಪಾತ್ನಲ್ಲಿ ಕೊಳಕುಬಟ್ಟೆ, ಕೆದರಿದ ಕೂದಲಿನ ಒಬ್ಬ ಮಹಿಳೆ ನಿಂತಿದ್ದಳು. ಅವಳನ್ನು ನೋಡಿ ಮರುಕ ಹುಟ್ಟುವುದು ಸಹಜವಾಗಿತ್ತು. ನಾನು ನನ್ನ ಪರ್ಸ್ನಿಂದ ಕೆಲವು ನೋಟುಗಳನ್ನು ತೆಗೆದು ಪ್ರೀತಿಯಿಂದ ಅವಳ ಕಡೆಗೆ ನೀಡಿದೆ. ತಗೋ ಅಮ್ಮ, ಇದನ್ನ ಇಟ್ಕೋ, ಊಟ ಕೂಡ ತಗೊಂಡು ಹೋಗು, ನಿನ್ನ ಮಕ್ಕಳಿಗೆ ತಿನ್ನಿಸು. ಆ ಮಹಿಳೆ ಹಣ ತೆಗೆದುಕೊಳ್ಳಲು ತನ್ನ ಮುಖವನ್ನು ಎತ್ತಿದ ಕೂಡಲೇ ನನ್ನ ಕಣ್ಣುಗಳು ಅವಳ ಕಣ್ಣುಗಳಿಗೆ ಬಿದ್ದವು. ಒಂದು ಕ್ಷಣಕಾಲ ನಿಂತಂತಾಯಿತು. ನನ್ನ ಕೈಗಳು ಗಾಳಿಯಲ್ಲಿಯೇ ನಿಂತು ಹೋದವು. ನನ್ನ ಕಣ್ಣುಗಳು ಆಶ್ಚರ್ಯ ಹಾಗೂ ನಂಬಲಾಗದ ಸ್ಥಿತಿಯಿಂದ ಅಗಲವಾದವು. ನನ್ನ ಗಂಟಲಲ್ಲಿ ಶಬ್ದಗಳು ಸಿಲುಕಿಕೊಂಡಂತಾಯಿತು. ಈ ಮುಖ ಅಥವಾ ಕಣ್ಣುಗಳನ್ನು ನಾನು ಹೇಗೆ ಮರೆಯಲು ಸಾಧ್ಯ? ಆ ಮಹಿಳೆ ನನ್ನನ್ನು ಗುರುತಿಸಿದಳು. ಅವಳ ಬಿಕ್ಕದ ಕಣ್ಣುಗಳಲ್ಲಿ ಭಯ ಮತ್ತು ಅವಮಾನದ ಅಲೆ ಓಡಿತು. ಅವಳು ಒಮ್ಮೆಲೆ ನನ್ನ ಕಾಲಿಗೆ ಬಿದ್ದಳು. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಕೂಗಲು ಪ್ರಾರಂಭಿಸಿದಳು. ನನ್ನನ್ನು ಕ್ಷಮಿಸು ಮಗಳೇ, ನನ್ನನ್ನು ಕ್ಷಮಿಸು. ದೇವರು ನನ್ನ ದೌರ್ಜನ್ಯಕ್ಕೆ ನನಗೆ ಇದೇ ಶಿಕ್ಷೆ ನೀಡಿದ್ದಾನೆ. ಅವಳ ಧ್ವನಿ ಒಂದು ಸುತ್ತಿಗೆಯಂತೆ ನನ್ನ ಕಳೆದುಹೋದ ಸಮಯದ ಬಾಗಿಲಿಗೆ ಬಡಿದಂತಾಯಿತು. ಮತ್ತು ನಾನು ಎಷ್ಟೋ ಸಮಯದಿಂದ ಹೂತು ಹಾಕಲು ಪ್ರಯತ್ನಿಸುತ್ತಿದ್ದ ಎಲ್ಲವೂ ನನ್ನ ಕಣ್ಣ ಮುಂದೆ ತಿರುಗಲು ಪ್ರಾರಂಭಿಸಿತು. ರೆಸ್ಟೋರೆಂಟ್ನ ಗದ್ದಲ, ಜನರ ಧ್ವನಿ ಎಲ್ಲವೂ ಮಸುಕಾಯಿತು. ಮತ್ತು ನಾನು ಕಳೆದುಹೋದ ಸಮಯದ ಆ ಕತ್ತಲ ಬೀದಿಗಳಲ್ಲಿ ಹೋಗಿ ನಿಂತೆ. ಅಲ್ಲಿ ನನ್ನ ಜೀವನದ ಅತಿದೊಡ್ಡ ಸಂತೋಷವೂ ಅತಿದೊಡ್ಡ ಮೋಸವಾಗಿ ಬದಲಾಗಿತ್ತು. ನನ್ನ ಹೆಸರು ಅವನಿ. ಇಂದಿಗೆ 1.5 ವರ್ಷಗಳ ಹಿಂದೆ ನನ್ನ ಜೀವನವು ಸಾಮಾನ್ಯ ಹುಡುಗಿಯರಂತೆಯೇ ಇತ್ತು. ನನ್ನ ತಂದೆ ಒಂದು ಸಣ್ಣ ಸರ್ಕಾರಿ ಕೆಲಸ ಮಾಡುತ್ತಿದ್ದರು ಮತ್ತು ನಾವು 4 ಸಹೋದರಿಯರು. ಬಡತನದ ನಡುವೆಯೂ ನಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ನೆಮ್ಮದಿ ಇತ್ತು. ವಿಹಾನ್ ಜೊತೆ ನನ್ನ ಮದುವೆಯಾದಾಗ ಪ್ರಪಂಚದ ಎಲ್ಲಾ ಖುಷಿ ನನ್ನ ಮಡಿಲಲ್ಲಿ ಬಂದು ಬಿದ್ದಂತಾಯಿತು. ಮದುವೆ ಸರಳವಾಗಿ ಆಗಬೇಕೆಂಬುದು ಅತ್ತೆಯ ಮನೆಯವರ ಇಚ್ಛೆಯಾಗಿತ್ತು ಮತ್ತು ನನ್ನ ತಂದೆ ತಾಯಿ ಸಂತೋಷದಿಂದ ಅವರ ಆಸೆಯನ್ನು ಪೂರೈಸಿದರು. ಮದುವೆ ತುಂಬಾ ಸರಳವಾಗಿ ನಡೆಯಿತು. ಅದರ ನಂತರ ನಾನು ವಿಹಾನ್ ಮನೆಗೆ ಬಂದೆ. ಎಲ್ಲವೂ ಕನಸಿನಂತಿತ್ತು. ನನ್ನ ಮಾವ ತೀರಿಕೊಂಡಿದ್ದರು ಮತ್ತು ವಿಹಾನ್ ತನ್ನ ತಾಯಿಯ ಒಬ್ಬನೇ ಮಗ. ಯಾವುದೇ ನಾದಿನಿ ಮೈದುನ ಇರಲಿಲ್ಲ. ನನ್ನ ಅತ್ತೆ, ನಾನು ಮಮ್ಮಿ ಜಿ ಎಂದು ಕರೆಯುತ್ತಿದ್ದವರು, ನನಗೆ ತಾಯಿಯ ಕೊರತೆ ಕಾಣದಷ್ಟು ಪ್ರೀತಿ ನೀಡುತ್ತಿದ್ದರು ಮತ್ತು ವಿಹಾನ್ ನನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದರು. ಅವರ ಪ್ರೀತಿ ಮತ್ತು ಕಾಳಜಿ ನಾನು ಪ್ರಪಂಚದ ಅತ್ಯಂತ ಅದೃಷ್ಟಶಾಲಿ ಮಹಿಳೆ ಎಂದು ಭಾವಿಸುವಂತೆ ಮಾಡುತ್ತಿತ್ತು. ನಮ್ಮ ಮನೆ ಎಲ್ಲಾ ರೀತಿಯಲ್ಲೂ ಸುಖಮಯವಾಗಿತ್ತು. ಆದರೆ ಒಂದು ವಿಷಯ ಮೊದಲ ದಿನದಿಂದಲೇ ನನಗೆ ಚುಚ್ಚುತ್ತಿತ್ತು. ಅದು ಆ ಮನೆಯಲ್ಲಿದ್ದ ಮಾಯಾ. ಮಾಯಾ ವಿಹಾನ್ ಅವರ ತಾಯಿಯ ಸ್ನೇಹಿತೆಯ ಮಗಳು. ಅವಳು ವಿಧವೆ ಎಂದು ನನಗೆ ಹೇಳಲಾಗಿತ್ತು. ಅವಳ ತಾಯಿ, ಅಂದರೆ ನನ್ನ ಅತ್ತೆಯ ಸ್ನೇಹಿತೆ ಕೂಡ ಈ ಜಗತ್ತಿನಲ್ಲಿರಲಿಲ್ಲ. ಹಾಗಾಗಿ ಅವಳು ಚಿಕ್ಕ ವಯಸ್ಸಿನಿಂದಲೇ ಅವರ ಹತ್ತಿರ ಇದ್ದಳು. ಆದರೆ ಅವಳ ನಡವಳಿಕೆ ಮತ್ತು ಶೈಲಿ ಯಾವುದೇ ಅತಿಥಿ ಅಥವಾ ಅನಾಥ ಸಂಬಂಧಿಯಂತೆ ಇರಲಿಲ್ಲ. ಅವಳು ಮನೆಯ ಒಡತಿಯಂತೆ ಎಲ್ಲರಿಗೂ ಆಜ್ಞೆ ಮಾಡುತ್ತಿದ್ದಳು. ಪ್ರತಿಯೊಂದು ವಿಷಯದಲ್ಲೂ ಅವಳ ಸಲಹೆ ಪಡೆಯಲಾಗುತ್ತಿತ್ತು ಮತ್ತು ಅವಳು ಬಯಸಿದ್ದೇ ನಡೆಯುತ್ತಿತ್ತು. ಒಂದು ದಿನ ನಾನು ಧೈರ್ಯ ಮಾಡಿ ವಿಹಾನ್ಗೆ ಕೇಳಿದೆ, ಮಾಯಾ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಏಕೆ ಇರುತ್ತಾರೆ? ಅವರ ಸ್ವಂತ ಮನೆ ಇಲ್ಲವೇ ಎಂದು. ಇದಕ್ಕೆ ವಿಹಾನ್ ನನ್ನ ಮಾತನ್ನೂ ಗಂಭೀರವಾಗಿ ಪರಿಗಣಿಸದೆ ನಕ್ಕು ಹೇಳಿದರು, ಅವನಿ, ನೀನು ಎಂಥ ಮಾತು ಆಡುತ್ತಿದ್ದೀಯಾ? ಪಾಪ, ಅವಳು ವಿಧವೆ. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡಳು. ಅವಳು ಈಗ ಎಲ್ಲಿಗೆ ಹೋಗುತ್ತಾಳೆ? ಅವರ ಉತ್ತರ ವಿಚಿತ್ರವಾಗಿತ್ತು. ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಮಾಯಾಳ ಇರುವಿಕೆ ನಮ್ಮಿಬ್ಬರ ನಡುವೆ ಒಂದು ಕಾಣದ ಗೋಡೆಯಂತಿದೆ ಎಂದು ನಾನು ಹಲವು ಬಾರಿ ಅನುಭವಿಸಿದೆ. ಅವಳು ನಮ್ಮ ವೈಯಕ್ತಿಕ ವಿಷಯಗಳಲ್ಲಿಯೂ ಮೂಗು ತೂರಿಸುತ್ತಿದ್ದಳು. ನಾನು ವಿಹಾನ್ಗಾಗಿ ಏನಾದರೂ ವಿಶೇಷವಾಗಿ ಮಾಡಿದರೆ ಅವಳು ತಕ್ಷಣ ಬಂದು ಅದರಲ್ಲಿ ತಪ್ಪು ಹುಡುಕುತ್ತಿದ್ದಳು. ನಾನು ವಿಹಾನ್ ಬಟ್ಟೆ ಇಸ್ತ್ರಿ ಮಾಡಲು ಹೋದರೆ ನನ್ನ ಕೈಯಿಂದ ಕಿತ್ತುಕೊಂಡು ತಾನೇ ಮಾಡಲು ಹೋಗುತ್ತಿದ್ದಳು.
ನಿನಗೇನು ಗೊತ್ತು ವಿಹಾನ್ಗೆ ಹೇಗೆ ಇಷ್ಟ ಅಂತ ನಾನು ವರ್ಷಗಳಿಂದ ಮಾಡುತ್ತಿದ್ದೇನೆ ಎನ್ನುತ್ತಿದ್ದಳು. ಅವಳ ಈ ವರ್ತನೆ ನನಗೆ ವಿಷದಂತೆ ಭಾಸವಾಗುತ್ತಿತ್ತು. ವಿಹಾನ್ ನನಗಾಗಿ ಆಫೀಸಿನಿಂದ ಬರುವಾಗ ಏನಾದರೂ ಉಡುಗೊರೆ ತರುತ್ತಿದ್ದರು. ಆದರೆ ಆಶ್ಚರ್ಯವೇನೆಂದರೆ ನನಗಾಗಿ ತರುವಂತಹದ್ದೇ ವಸ್ತುವನ್ನು ಮಾಯಾಳಿಗೂ ತರುತ್ತಿದ್ದರು. ಒಂದು ದಿನ ಮುತ್ತಿನ ಹಾರವನ್ನು ತಂದರು, ಜೊತೆಗೆ ಮಾಯಾಳಿಗೂ ಇತ್ತು. ಅಂದು ನನ್ನ ಸಹನೆ ಕಟ್ಟೆಯೊಡೆಯಿತು. ನಾನು ಕೋಪದಲ್ಲಿ ಅದನ್ನು ಅವರ ಮುಂದೆ ಎಸೆದು ಕೂಗಾಡಿದೆ, ಇದೇನು ವಿಹಾನ್, ನಾನು ನಿಮ್ಮ ಹೆಂಡತಿ. ಅವಳಿಗಾಗಿ ನೀವೇಕೆ ಹೀಗೆ ಮಾಡುತ್ತೀರಿ? ನನ್ನ ಈ ಮಾತಿಗೆ ವಿಹಾನ್ ಕೋಪದಿಂದ ಕೆಮ್ಮಾದರು. ನಿನ್ನ ಧೈರ್ಯವೇ ಅಷ್ಟು ಇಂಥ ಮಾತಾಡಲು ಎಂದು ರೇಗಾಡಿ ಕೋಣೆಯಿಂದ ಹೊರಗೆ ಹೋದರು. ನಾನು ಆಶ್ಚರ್ಯದಿಂದ ಅಲ್ಲೇ ನಿಂತೆ. ನನಗೆ ನನ್ನ ತಪ್ಪಿನ ಅರಿವಾಯ್ತು. ಆದರೆ ನನ್ನ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಲಾಗಿತ್ತು. ಅದು ಇಂದು ದೊಡ್ಡ ಮರದ ಮೊದಲ ಮೆಟ್ಟಿಲನ್ನು ಏರಿತ್ತು. ಈ ಅನುಮಾನ ನನ್ನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ವಿಹಾನ್ ಅವರ ಕೋಪ ನನ್ನನ್ನು ಒಳಗಿನಿಂದ ಅಲುಗಾಡಿಸಿತು. ಬೆಳಿಗ್ಗೆ ಅವರು ಆಫೀಸ್ಗೆ ಹೋಗುವಾಗ ನಾನು ಕ್ಷಮೆ ಕೇಳಿದೆ. ಅದಕ್ಕೆ ಅವರು, ಪರವಾಗಿಲ್ಲ ಅವನಿ, ಅವಳು ಒಬ್ಬಂಟಿ, ಅವಳ ಮನಸ್ಸು ನೋಯಬಾರದೆಂದು ಹೀಗೆ ಮಾಡುತ್ತೇನೆ, ನೀನು ಖುಷಿಪಡಬೇಕು ಎಂದರು. ಅವರು ತುಂಬಾ ಚಾಕಚಕ್ಯತೆಯಿಂದ ತಮ್ಮ ಸ್ಪಷ್ಟನೆ ನೀಡಿದರೆಂದರೆ ನಾನೇ ಅಪರಾಧಿ ಎಂದು ಭಾವಿಸುವಂತಾಯಿತು. ಇಷ್ಟು ಒಳ್ಳೆಯ ಪತಿಯನ್ನು ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಿದೆ. ಆದರೆ ಬಹುಶಃ ನನ್ನ ಮೌನವೇ ನನಗೆ ಮುಳುವಾಯಿತು. ಮದುವೆಯಾಗಿ ಸುಮಾರು 4 ತಿಂಗಳು ಕಳೆದಿತ್ತು. ಅತ್ತೆ ಈಗ ಪ್ರತಿದಿನ ಒಂದೇ ವಿಷಯ ತೆಗೆಯುತ್ತಿದ್ದರು, ಸೊಸೆ ಇನ್ನೂ ಸಿಹಿ ಸುದ್ದಿ ಕೊಟ್ಟಿಲ್ಲ ಎಂದು. ಅತ್ತೆಯ ಒತ್ತಾಯಕ್ಕೆ ಮಣಿದು ಡಾಕ್ಟರ್ ಬಳಿ ಹೋದೆ. ವರದಿ 2 ದಿನದ ನಂತರ ಸಿಗುತ್ತದೆ ಎಂದರು. ಅತ್ತೆ ನಾನೇ ಹೋಗಿ ವರದಿ ತರುತ್ತೇನೆ ಎಂದರು. ಅದು ನನಗೆ ವಿಚಿತ್ರ ಅನಿಸಿತು. ಆದರೆ ನಾನು ಸುಮ್ಮನಾದೆ. ಮುಂದಿನ ದಿನಗಳನ್ನು ನಾನು ಆತಂಕದಲ್ಲಿ ಕಳೆದೆ. 2 ದಿನಗಳ ನಂತರ ವಿಹಾನ್ ಆಫೀಸಿನಿಂದ ಬರುವಾಗ ಅವರ ಕೈಯಲ್ಲಿ ಒಂದು ಲಕೋಟೆ ಇತ್ತು. ಅವರ ಮುಖ ಬಾಡಿತ್ತು. ಅತ್ತೆ, ಆಗಬಾರದ್ದು ಆಯ್ತು ಎಂದು ಹೇಳಿದರು. ವಿಹಾನ್ ಆ ವರದಿಯನ್ನು ನನ್ನ ಮುಂದೆ ಎಸೆದರು. ನಾನು ಅದನ್ನು ಎತ್ತಿಕೊಂಡಾಗ ನನ್ನ ಕೈಗಳು ನಡುಗುತ್ತಿದ್ದವು. ಅದರಲ್ಲಿ ನಾನು ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ಬರೆಯಲಾಗಿತ್ತು. ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಇದು ಹೇಗೆ ಸಾಧ್ಯ? ನನಗೆ ನಂಬಲು ಆಗಲಿಲ್ಲ. ನನ್ನ ಕಣ್ಣೀರು ಹರಿಯಲಾರಂಭಿಸಿತು. ನನ್ನ ಅತ್ತೆ ರಾದ್ಧಾಂತ ಶುರು ಮಾಡಿದರು. ನನ್ನ ಹಣೆಬರಹವೇ ಕೆಟ್ಟಿದೆ, ಮಗನಿಗೆ ಮಕ್ಕಳಾಗುವುದಿಲ್ಲ ಎಂದು ಕೂಗಾಡಿದರು. ಮಾಯಾ ಕೂಡ ಇವಳು ಬರುವಾಗಲೇ ಅಪಶಕುನ, ವಿಹಾನ್ ಜೀವನ ಹಾಳು ಮಾಡಿದಳು ಎಂದು ಚುಚ್ಚು ಮಾತುಗಳನ್ನು ಆಡಲಾರಂಭಿಸಿದಳು. ನಾನು ಅಳುತ್ತಾ ವಿಹಾನ್ ಕಡೆ ನೋಡಿದೆ. ಬಹುಶಃ ಅವರು ನನಗೆ ಬೆಂಬಲ ನೀಡಬಹುದು ಎಂದು ನಾನು ಮಾಯಾಳ ಬಗ್ಗೆ ಹೇಳಲು ಪ್ರಯತ್ನಿಸಿದೆ. ಆದರೆ ಮಾಯಾ ವಿಹಾನ್ ಕೈ ಹಿಡಿದು, ಎಚ್ಚರಿಕೆ, ನನ್ನ ವಿರುದ್ಧ ಒಂದು ಮಾತು ಆಡಿದರೂ ಸರಿ ಇರುವುದಿಲ್ಲ. ನಾನು ಕೇವಲ ಅವರ ಆಂಟಿ ಮಗಳಲ್ಲ, ಭಾವಿ ಪತ್ನಿ ಎಂದು ಹೇಳಿದಳು. ವಿಹಾನ್ ಕೂಡ ಯಾವುದೇ ಪಶ್ಚಾತ್ತಾಪವಿಲ್ಲದೆ, ಹೌದು, ನಾನು ಮಾಯಾಳನ್ನು ಮದುವೆಯಾಗಲಿದ್ದೇನೆ. ನೀನು ನನಗೆ ಮಗುವನ್ನು ನೀಡಲು ಸಾಧ್ಯವಿಲ್ಲದ ಮೇಲೆ ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಎಂದರು. ಅವರು ನನ್ನನ್ನು ಬಲವಂತವಾಗಿ ಬಾಗಿಲ ಕಡೆಗೆ ಎಳೆದೊಯ್ದರು. ಅತ್ತೆ ಸುಮ್ಮನೆ ನೋಡುತ್ತಿದ್ದರು. ವಿಹಾನ್ ನನ್ನನ್ನು ಮನೆಯಿಂದ ಹೊರಗೆ ತಳ್ಳಿ ಬಾಗಿಲು ಹಾಕಿದರು. ನಾನು ಬೀದಿಯಲ್ಲಿ ಬಿದ್ದಿದ್ದೆ. ಮಾಯಾಳ ಮಾತುಗಳು ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು. ಆ ರಾತ್ರಿ ನನ್ನನ್ನು ಕೇವಲ ಮನೆಯಿಂದಲ್ಲ, ನನ್ನ ಜೀವನ, ಕನಸು ಮತ್ತು ನಂಬಿಕೆಯ ಪ್ರಪಂಚದಿಂದ ಹೊರಹಾಕಲಾಗಿತ್ತು. ನಾನು ತವರು ಮನೆಗೆ ಹೋಗುವಂತಿರಲಿಲ್ಲ. ಅಲ್ಲಿ ಈಗಾಗಲೇ 3 ತಂಗಿಯರಿದ್ದಾರೆ ಮತ್ತು ತಂದೆ ಹೃದಯರೋಗಿ. ನನ್ನ ಪರಿಸ್ಥಿತಿ ನೋಡಿ ಅವರಿಗೆ ಏನಾದರೂ ಆಗಬಹುದು ಎಂಬ ಭಯವಿತ್ತು. ಕಣ್ಣೀರು ನಿಲ್ಲುತ್ತಿರಲಿಲ್ಲ. ವಿಹಾನ್ ನೀಡಿದ ಪ್ರತಿಯೊಂದು ನಗು ಈಗ ಮೋಸವಾಗಿ ನನ್ನ ಆತ್ಮವನ್ನು ಸುಡುತ್ತಿತ್ತು. ಅಕ್ಕಪಕ್ಕದ ಮನೆಯವರು ಕಿಟಕಿಗಳಿಂದ ಇಣುಕಿ ನೋಡುತ್ತಿದ್ದರು. ಅವರಿಗೆ ಇದು ಕೇವಲ ತಮಾಷೆಯಾಗಿತ್ತು. ಬೆಳಗಾಗುವಷ್ಟರಲ್ಲಿ ಈ ವಿಷಯ ಎಲ್ಲೆಡೆ ಹಬ್ಬುತ್ತದೆ ಎಂದು ನನಗೆ ತಿಳಿದಿತ್ತು. ನಾನು ಎಲ್ಲಿಗೆ ಹೋಗಲಿ? ಯಾರ ಹತ್ತಿರ ಹೋಗಲಿ? ತಂದೆಯ ಮುಖ ನೆನಪಾಯಿತು. ಇಲ್ಲ, ನಾನು ಅವರಿಗೆ ನೋವು ಕೊಡಲಾರೆ. ನಾನು ಕಣ್ಣೀರು ಒರೆಸಿಕೊಂಡು ನಡೆಯಲಾರಂಭಿಸಿದೆ. ನಗರದ ರಸ್ತೆಗಳಲ್ಲಿ ಅಲೆದಾಡುತ್ತಾ ಬೆಳಗಾಯಿತು. ನನ್ನ ಬಳಿ ಹಣ, ಫೋನ್ ಅಥವಾ ಯಾವುದೇ ಆಸರೆ ಇರಲಿಲ್ಲ. ದೇವಸ್ಥಾನದ ಹೊರಗಿದ್ದ ನಲ್ಲಿಯಿಂದ ನೀರು ಕುಡಿದೆ. ಅಲ್ಲೇ ಕುಳಿತಿದ್ದ ಒಬ್ಬ ವೃದ್ಧೆ, ಮಗಳೇ, ನೀನು ಸಂಕಟದಲ್ಲಿರುವಂತೆ ಕಾಣುತ್ತೀಯಾ? ನಿನಗೆ ಯಾರೂ ಇಲ್ಲವೇ ಎಂದು ಕೇಳಿದರು. ನಾನು ಅವರ ಮುಂದೆ ಅತ್ತು ನನ್ನ ಕಥೆ ಹೇಳಿದೆ. ಅವರು, ಈ ನಗರದಲ್ಲಿ ಸಾವಿರಾರು ಹೆಣ್ಣುಮಕ್ಕಳ ಕಥೆ ಹೀಗೆಯೇ ಇದೆ. ನಿನಗೆ ನೆಲೆ ಇಲ್ಲದಿದ್ದರೆ ಅನಾಥಾಶ್ರಮಕ್ಕೆ ಹೋಗು, ಅಲ್ಲಿ ಊಟ ಮತ್ತು ಸೂರು ಸಿಗುತ್ತದೆ ಎಂದರು. ಅವರ ಸಲಹೆ ನನಗೆ ಭರವಸೆಯ ಕಿರಣದಂತೆ ಕಂಡಿತು. ಅವರು ದಾರಿ ತೋರಿಸಿದರು. ನಾನು ಆ ಕಡೆ ನಡೆಯಲಾರಂಭಿಸಿದೆ. ಅನಾಥಾಶ್ರಮದ ಎತ್ತರದ ಗೋಡೆಗಳ ಒಳಗೆ ಬೇರೆಯದೇ ಪ್ರಪಂಚವಿತ್ತು. ಅಲ್ಲಿ ನನ್ನಂತೆಯೇ ಅನೇಕ ಮಹಿಳೆಯರಿದ್ದರು.
ಪ್ರತಿಯೊಬ್ಬರಿಗೂ ಒಂದೊಂದು ದುಃಖದ ಕಥೆ ಇತ್ತು. ಕೆಲವು ದಿನ ನಾನು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದೆ. ಆಗ ನನಗೆ ಸರಳಾ ದೀದಿ ಪರಿಚಯವಾಯಿತು. ಅವರು ವಯಸ್ಸಾದ ಆದರೆ ಗಟ್ಟಿಗಿಟ್ಟಿ ಮಹಿಳೆಯಾಗಿದ್ದರು. ಅವರು ನನ್ನ ತಲೆ ಸವರಿ, ಅತ್ತು ನಿನ್ನ ಶತ್ರುಗಳನ್ನು ಖುಷಿಪಡಿಸಬೇಡ. ನೀನು ಎಷ್ಟು ಗಟ್ಟಿಯಾಗು ಎಂದರೆ ನಿನ್ನನ್ನು ಬೀಳಿಸಿದವರೇ ನಿನ್ನ ಕಾಲಿಗೆ ಬೀಳುವಂತಾಗಬೇಕು ಎಂದು ಧೈರ್ಯ ತುಂಬಿದರು. ಅವರು ನನಗೆ ಬದುಕುವ ಹೊಸ ದಾರಿ ತೋರಿಸಿದರು. ಸರಳಾ ದೀದಿ ಅಲ್ಲಿನ ಮಹಿಳೆಯರಿಗೆ ಸ್ವಂತ ಕಾಲ ಮೇಲೆ ನಿಲ್ಲಲು ಹೊಲಿಗೆ ಕೆಲಸ ಕಲಿಸುತ್ತಿದ್ದರು. ನಾನು ಅವರ ಜೊತೆ ಸೇರಿಕೊಂಡೆ. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದೆ. ಸರಳಾ ದೀದಿ ಅದನ್ನು ರುಚಿ ನೋಡಿ, ನಿನ್ನ ಕೈಯಲ್ಲಿ ಮಾಂತ್ರಿಕ ಶಕ್ತಿಯಿದೆ. ನೀನು ಈ ಹೊಲಿಗೆ ಬಿಟ್ಟು ಅಡುಗೆ ಕೆಲಸ ಶುರುಮಾಡು ಎಂದರು. ಅವರೇ ನನಗೆ ಸಮೋಸಾ ಪಕೋಡಾ ಮಾರುವ ಸಲಹೆ ನೀಡಿದರು ಮತ್ತು ತಮ್ಮ ಉಳಿತಾಯದ ಹಣದಲ್ಲಿ ಸಹಾಯ ಕೂಡ ಮಾಡಿದರು. ನಾನು ಅನಾಥಾಶ್ರಮದ ಹೊರಗೆ ಒಂದು ಚಿಕ್ಕ ಕೋಣೆಯನ್ನು ಬಾಡಿಗೆಗೆ ಪಡೆದು ನನ್ನ ಕೆಲಸ ಪ್ರಾರಂಭಿಸಲು ತಯಾರಿ ನಡೆಸಿದೆ. ಒಂದು ರಾತ್ರಿ ಅನಾಥಾಶ್ರಮದಲ್ಲಿ ಟಿವಿ ನೋಡುತ್ತಿದ್ದೆವು. ಆಗ ಹಠಾತ್ತನೆ ಸ್ಕ್ರೀನ್ ಮೇಲೆ ನಾನು ತಪಾಸಣೆಗೆ ಹೋಗಿದ್ದ ಕ್ಲಿನಿಕ್ ಫೋಟೋ ಬಂತು. ನಕಲಿ ಮೆಡಿಕಲ್ ರಿಪೋರ್ಟ್ ನೀಡುವ ದಂಧೆಯಲ್ಲಿ ತೊಡಗಿದ್ದ ಡಾಕ್ಟರ್ ಮತ್ತು ಅವರ ತಂಡವನ್ನು ಬಂಧಿಸಲಾಗಿದೆ ಎಂದು ಸುದ್ದಿ ವಾಚಕರು ಹೇಳುತ್ತಿದ್ದರು. ನನ್ನ ಎದೆ ಧಸಕ್ಕೆಂದಿತು. ಆ ಡಾಕ್ಟರ್ ಹೆಸರನ್ನು ಸುದ್ದಿಯಲ್ಲಿ ಹೇಳದಿದ್ದರೂ ನನ್ನ ಮನಸ್ಸಿನಲ್ಲಿ ಸಂಶಯದ ಮುಳ್ಳು ಚುಚ್ಚಿತು. ನನ್ನ ವರದಿಯೂ ಸುಳ್ಳಾಗಿತ್ತೇ? ಇದೆಲ್ಲ ಒಂದು ಯೋಜಿತ ಸಂಚಾಗಿತ್ತೇ? ಈ ಆಲೋಚನೆ ಬರುತ್ತಿದ್ದಂತೆ ನನ್ನಲ್ಲಿ ಸೇಡಿನ ಕಿಚ್ಚು ಹೊತ್ತಿಕೊಂಡಿತು. ನಾನು ಕೇವಲ ಸ್ವಂತ ಕಾಲ ಮೇಲೆ ನಿಲ್ಲುವುದಲ್ಲ, ನನಗೆ ಮೋಸ ಮಾಡಿದ ವಿಹಾನ್, ಮಾಯಾ ಮತ್ತು ಅತ್ತೆಗೆ ಶಿಕ್ಷೆ ಕೊಡಿಸಬೇಕೆಂದು ನಿರ್ಧರಿಸಿದೆ. ಇದನ್ನೇ ಯೋಚಿಸುತ್ತಾ ಮರುದಿನ ನಾನು ಅನಾಥಾಶ್ರಮದಿಂದ ಹೊರಬಂದೆ. ಈಗ ನಾನು ಅಬಲೆಯಲ್ಲ, ಗುರಿ ಮತ್ತು ಛಲವಿರುವ ಹೆಣ್ಣಾಗಿದ್ದೆ. ಆರಂಭ ಸುಲಭವಾಗಿರಲಿಲ್ಲ. ಹಲವು ಬಾರಿ ಧೈರ್ಯ ಕುಂದಿತ್ತು, ಆದರೆ ನಾನು ಬಿಡಲಿಲ್ಲ. ಮತ್ತೆ ವಿಹಾನ್ ಮತ್ತು ಮಾಯಾ ಅವರ ನಗುವ ಮುಖ ನನ್ನ ಕಣ್ಣ ಮುಂದೆ ಬಂದಾಗ ನನ್ನ ಒಳಗಿನ ಕಣ್ಣು ಮತ್ತೆ ಉರಿಯಲಾರಂಭಿಸಿತು. ನಾನು ನನ್ನ ಸಂಪೂರ್ಣ ಗಮನವನ್ನು ನನ್ನ ಕೆಲಸದ ಮೇಲೆ ಹರಿಸಿದೆ. ನನ್ನ ಕೈರುಚಿ ನಿಜವಾಗಿಯೂ ತುಂಬಾ ಚೆನ್ನಾಗಿತ್ತು. ನಿಧಾನವಾಗಿ ನನ್ನ ಸಮೋಸೆ ಮತ್ತು ಪಕೋಡಗಳ ರುಚಿ ಎಲ್ಲೆಡೆ ಹರಡಲಾರಂಭಿಸಿತು. ಜನರು ಬಹಳ ದೂರದಿಂದ ನನ್ನ ತಳ್ಳುವ ಗಾಡಿಯ ತೇಲ ಬಳಿ ಬರಲಾರಂಭಿಸಿದರು. ನನ್ನ ವ್ಯಾಪಾರ ಜೋರಾಗಿ ನಡೆಯತೊಡಗಿತು. ಕೆಲವು ತಿಂಗಳುಗಳಲ್ಲಿ ನಾನು ಎಷ್ಟು ಹಣವನ್ನು ಉಳಿಸಿದೆನೆಂದರೆ ನಾನು ನನ್ನ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಫೋನ್ ಮಾಡಬಹುದಾಗಿತ್ತು. ನಾನು ಪಬ್ಲಿಕ್ ಫೋನ್ ಬೂತ್ನಿಂದ ನಡುಗುವ ಕೈಗಳಿಂದ ಮನೆಯ ನಂಬರ್ಗೆ ಕರೆ ಮಾಡಿದೆ. ಇನ್ನೊಂದು ಕಡೆ ನನ್ನ ತಾಯಿ ನನ್ನ ಧ್ವನಿ ಕೇಳಿ ಅಳಲಾರಂಭಿಸಿದರು. ನನ್ನ ಸಹನೆಯ ಅಣೆಕಟ್ಟು ಒಡೆದಿದ್ದರೂ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ನಾನು ನನ್ನ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದೇನೆ ಎಂದು ಅವರ ಬಳಿ ಸುಳ್ಳು ಹೇಳಿದೆ. ವಿಹಾನ್ಗೆ ನಾನು ಯಾರೊಂದಿಗೂ ಹೆಚ್ಚು ಬೆರೆಯುವುದು ಇಷ್ಟವಿಲ್ಲ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಭೇಟಿಯಾಗಲು ಬರಲು ಸಾಧ್ಯವಿಲ್ಲ ಮತ್ತು ಅವರು ನಿಮ್ಮನ್ನು ನೋಡಲು ಬರಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರಿಗೆ ತುಂಬಾ ದುಃಖವಾಯಿತು, ಆದರೆ ನನ್ನ ಸಂತೋಷಕ್ಕಾಗಿ ಅವರು ಒಪ್ಪಿಕೊಂಡರು. ಈ ಸುಳ್ಳು ಹೇಳುವಾಗ ನನ್ನ ಮನಸ್ಸು ಕೆಟ್ಟದಾಗಿ ನೋಯುತ್ತಿತ್ತು, ಆದರೆ ನನ್ನ ಅಸ್ವಸ್ಥ ತಂದೆಯ ಪ್ರಾಣಕ್ಕಾಗಿ ಇದು ಬಹಳ ಮುಖ್ಯವಾಗಿತ್ತು. ಈಗ ನನ್ನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಟಿವಿಯಲ್ಲಿ ಸುದ್ದಿ ನೋಡಿದ ನಂತರ ಹುಟ್ಟಿಕೊಂಡ ಆ ಅನುಮಾನ ನನ್ನ ಮನಸ್ಸಿನಲ್ಲಿ ಮತ್ತೆ ಏಳಲಾರಂಭಿಸಿತು. ಆ ಪಿತೂರಿಯ ಸತ್ಯವನ್ನು ನಾನು ತಿಳಿಯಲು ಬಯಸಿದ್ದೆ. ನನ್ನ ಬಳಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಮತ್ತು ಯಾವುದೇ ಶಕ್ತಿಯಿಲ್ಲ ಎಂದು ನನಗೆ ತಿಳಿದಿತ್ತು. ನಾನು ಪೊಲೀಸರ ಬಳಿ ಹೋಗುವಂತಿರಲಿಲ್ಲ. ಹಾಗಾಗಿ ನಾನೇ ಈ ಪ್ರಕರಣದ ತನಿಖೆ ನಡೆಸಲು ನಿರ್ಧರಿಸಿದೆ. ನಾನು ನನ್ನ ವೇಷ ಬದಲಿಸಿಕೊಂಡು ಹಳೆಯದಾದ ಹೊದಿಕೆಯನ್ನು ಹೊದ್ದುಕೊಂಡು ಆ ಕ್ಲಿನಿಕ್ ಪ್ರದೇಶಕ್ಕೆ ಹೋದೆ. ಆದರೆ ನನಗೆ ಒಳಗೆ ಹೋಗುವ ಧೈರ್ಯ ಬರಲಿಲ್ಲ. ಹೊರಗೆ ಚಹಾದ ಅಂಗಡಿಯಲ್ಲಿ ಕುಳಿತು ಕ್ಲಿನಿಕ್ ಮೇಲೆ ಕಣ್ಣಿಟ್ಟೆ. 2-3 ದಿನಗಳ ಕಾಲ ನಾನು ಅದನ್ನೇ ಮಾಡಿದೆ. ಪ್ರತಿದಿನ ಅಲ್ಲಿಗೆ ಹೋಗಿ ಗಂಟೆಗಟ್ಟಲೆ ಕುಳಿತುಕೊಳ್ಳುತ್ತಿದ್ದೆ. ನಾನು ಮೆಡಿಕಲ್ ಸ್ಟೋರ್ನವರಿಂದ ಮತ್ತು ಇತರ ರೋಗಿಗಳೊಂದಿಗೆ ಮಾತನಾಡುವ ನೆಪದಲ್ಲಿ ಡಾಕ್ಟರ್ ಇಶಾ ಬಗ್ಗೆ ತಿಳಿಯಲು ಪ್ರಯತ್ನಿಸಿದೆ. ಡಾಕ್ಟರ್ ತುಂಬಾ ಒಳ್ಳೆಯವರು, ಆದರೆ ಸ್ವಲ್ಪ ಅಹಂಕಾರಿ ಎಂದು ಜನರು ಹೇಳಿದರು. ಆ ಮಧ್ಯೆ ನನಗೆ ಯಾವುದೇ ವಿಶೇಷ ಮಾಹಿತಿ ಸಿಗಲಿಲ್ಲ. ಹಾಗಾಗಿ ನಾನು ನಿರಾಶೆಗೊಳ್ಳಲಾರಂಭಿಸಿದೆ. ಒಂದು ದಿನ ನಾನು ಅಲ್ಲೇ ಕುಳಿತಿದ್ದಾಗ ಕ್ಲಿನಿಕ್ನಿಂದ ಪರಿಚಿತ ಮುಖವೊಂದು ಹೊರಬರುವುದನ್ನು ನೋಡಿದೆ. ಅದು ಮಾಯಾ ಆಗಿದ್ದಳು. ಅವಳು ತನ್ನ ಮುಖವನ್ನು ಸರಿಯಾಗಿ ಮುಚ್ಚಿಕೊಂಡಿದ್ದಳು. ಆದರೂ ಅವಳ ನಡಿಗೆ ಮತ್ತು ಕಣ್ಣುಗಳನ್ನು ನಾನು ಚೆನ್ನಾಗಿ ಗುರುತಿಸಬಲ್ಲೆ. ಅವಳು ಬೇಗನೆ ಕಾರಿನಲ್ಲಿ ಕುಳಿತು ಹೊರಟು ಹೋದಳು. ಇದು ನನಗೆ ಬಹಳ ದೊಡ್ಡ ಸಾಕ್ಷಿಯಾಗಿತ್ತು. ಅವಳಿಗೆ ಇಲ್ಲಿ ಏನು ಕೆಲಸ? ಆ ವರದಿ ನಿಜವಾಗಿದ್ದರೆ ಅವಳು ಇಲ್ಲಿಗೆ ಬರುವ ಅವಶ್ಯಕತೆ ಏನಿತ್ತು? ನನ್ನ ಅನುಮಾನವು ನಂಬಿಕೆಯಾಗಿ ಬದಲಾಯಿತು. ಮರುದಿನ ನಾನು ಧೈರ್ಯ ಮಾಡಿ ಕ್ಲಿನಿಕ್ಗೆ ಹೋಗಿ ಅಲ್ಲಿನ ಕಂಪ್ಯೂಟರ್ ಆಪರೇಟರ್ ಸಿಬ್ಬಂದಿ ಜೊತೆ ಮಾತನಾಡಲು ಪ್ರಯತ್ನಿಸಿದೆ.
ನಾನು ಒಬ್ಬ ಅಸಹಾಯಕ ಮಹಿಳೆಯಂತೆ ನಟಿಸಿ ನನ್ನ ಸಂಬಂಧಿಯೊಬ್ಬರಿಗೂ ಇದೇ ರೀತಿಯ ವರದಿ ಬಂದಿದೆ ಮತ್ತು ನಾವು ತುಂಬಾ ತೊಂದರೆಯಲ್ಲಿದ್ದೇವೆ ಎಂದು ಕಥೆ ಹೇಳಿದೆ. ಮಾತಿನ ಮಧ್ಯೆ ನಾನು ನೆನ್ನೆ ಮಾಯಾಳನ್ನು ಇಲ್ಲಿ ನೋಡಿದ್ದೆ ಎಂದು ಪ್ರಸ್ತಾಪಿಸಿದೆ. ಆಗ ಆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಹೌದು, ಅವರು ಇಲ್ಲಿಗೆ ಬರುತ್ತಿರುತ್ತಾರೆ. ಅವರು ಡಾಕ್ಟರ್ ಮೇಡಂ ಅವರ ಯೂನಿವರ್ಸಿಟಿ ಫ್ರೆಂಡ್. ಅವರ ಪತಿಯೇ ಡಾಕ್ಟರ್ಗೆ ಈ ಕ್ಲಿನಿಕ್ ತೆರೆಯಲು ಸಹಾಯ ಮಾಡಿದ್ದು ಎಂದು ಕೇಳಿದ್ದೇನೆ ಎಂದು ಹೇಳಿದರು. ಇದನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಹಾಗಾದರೆ ಇದೇ ವಿಷಯವಾಗಿತ್ತು. ಡಾಕ್ಟರ್ ಇಶಾ ಮಾಯಾಳ ಸ್ನೇಹಿತೆಯಾಗಿದ್ದಳು. ಇದೇನೂ ಕಾಕತಾಳೀಯವಾಗಿರಲಿಲ್ಲ. ಇದೊಂದು ಆಳವಾದ ಪಿತೂರಿಯಾಗಿತ್ತು. ಅವರು ಸೇರಿ ನನ್ನ ಜೀವನವನ್ನು ಹಾಳು ಮಾಡಿದ್ದರು. ನನ್ನಲ್ಲಿ ಕೋಪದ ಅಲೆ ಎದ್ದಿತು. ಅದೇ ಸಂಜೆ ನಾನು ನನ್ನ ಗಾಡಿಯ ಕೆಲಸ ಮುಗಿಸಿ ನನ್ನ ಕೋಣೆಯ ಕಡೆಗೆ ಹೋಗುತ್ತಿದ್ದಾಗ ಚಿಕ್ಕ ಗಲ್ಲಿಯೊಂದರಲ್ಲಿ ಮೋಟಾರ್ ಸೈಕಲ್ ನನ್ನ ಬಳಿ ಬಂದು ನಿಂತಿತು. ಅದರ ಮೇಲೆ ಮುಖ ಮುಚ್ಚಿಕೊಂಡ ಇಬ್ಬರೂ ಕುಳಿತಿದ್ದರು. ಅವರಲ್ಲೊಬ್ಬನು ಭಾರವಾದ ಧ್ವನಿಯಲ್ಲಿ ಆಗಿದ್ದನ್ನು ಮರೆತುಬಿಡು ಮತ್ತು ನಿನ್ನ ಜೀವನವನ್ನು ನಡೆಸು. ಹಳೆಯ ವಿಷಯಗಳನ್ನು ಕೆದಕಲು ಪ್ರಯತ್ನಿಸಿದರೆ ನಾಲಿಗೆಯನ್ನು ಕಿತ್ತು ಕೈಗೆ ಕೊಡುತ್ತೇವೆ ಎಂದು ಹೇಳಿದನು. ಹೀಗೆ ಹೇಳಿ ಅವರು ವೇಗವಾಗಿ ಬೈಕ್ ಓಡಿಸಿಕೊಂಡು ಹೋದರು. ನಾನು ಭಯದಿಂದ ನಡುಗುತ್ತಾ ಗೋಡೆಗೆ ಆತುಕೊಂಡೆ. ಇದು ನೇರ ಬೆದರಿಕೆಯಾಗಿತ್ತು. ಅಂದರೆ ನಾನು ಏನನ್ನೋ ಹುಡುಕಲು ಪ್ರಯತ್ನಿಸುತ್ತಿದ್ದೇನೆ ಎಂಬುದು ಅವರಿಗೆ ತಿಳಿದು ಹೋಗಿತ್ತು. ಅವರು ನನ್ನನ್ನು ಗಮನಿಸುತ್ತಿದ್ದರು. ಈಗ ಇದು ಕೇವಲ ನ್ಯಾಯದ ಹೋರಾಟವಾಗಿರಲಿಲ್ಲ, ಇದು ನನ್ನ ಜೀವನದ ಯುದ್ಧವಾಗಿತ್ತು. ಆ ಬೆದರಿಕೆ ನನ್ನನ್ನು ಹೆದರಿಸಿದ್ದು ನಿಜ, ಆದರೆ ಅದು ನನ್ನ ಒಳಗಿನ ಬೆಂಕಿಯನ್ನು ಇನ್ನಷ್ಟು ಹೊತ್ತಿಸಿತು. ಈ ಯುದ್ಧದಲ್ಲಿ ನಾನು ಒಬ್ಬಂಟಿಯಾಗಿಯೇ ಹೋರಾಡಬೇಕಾಗಿ ಬಂದರೂ ಸರಿ, ನಾನು ಹಿಂದೆ ಸರಿಯುವುದಿಲ್ಲ ಎಂದು ನಿರ್ಧರಿಸಿದೆ. ನಾನು ಮಾಯಾ ಮತ್ತು ಅತ್ತೆಯನ್ನು ಅವರ ಕರ್ಮದ ಫಲದವರೆಗೂ ತಲುಪಿಸಿಯೇ ತೀರುತ್ತೇನೆ. ಗಲ್ಲಿಯ ಕತ್ತಲೆಯಲ್ಲಿ ಪ್ರತಿಧ್ವನಿಸಿದ ಆ ಬೆದರಿಕೆ ನನ್ನ ದೇಹದಲ್ಲಿ ಇಳಿದುಹೋಗಿತ್ತು. ನಾನು ನಡುಗುವ ಕಾಲುಗಳಿಂದ ನನ್ನ ಕೋಣೆಯನ್ನು ತಲುಪಿ ಒಳಗಿನಿಂದ ಬಾಗಿಲು ಹಾಕಿಕೊಂಡೆ. ಅಂದು ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಪ್ರತಿ ಶಬ್ದಕ್ಕೂ ನನ್ನ ಎದೆಬಡಿತ ಹೆಚ್ಚಾಗುತ್ತಿತ್ತು. ಈಗಲೇ ಆ ಜನರು ಬಾಗಿಲು ಮುರಿದು ಒಳಗೆ ಬಂದು ನನ್ನ ಧ್ವನಿಯನ್ನು ಶಾಶ್ವತವಾಗಿ ಮುಚ್ಚಿಬಿಡುತ್ತಾರೆ ಎಂದು ನನಗೆ ಅನಿಸುತ್ತಿತ್ತು. ಭಯವು ವಿಷಪೂರಿತ ಹಾವಿನಂತೆ ನನ್ನ ಮೆದುಳಿನಲ್ಲಿ ಹೆಡೆಯೆತ್ತಿ ಕುಳಿತಿತ್ತು. ಹಲವು ದಿನಗಳ ಕಾಲ ನನ್ನ ಸ್ಥಿತಿ ಹೀಗೆಯೇ ಇತ್ತು. ನಾನು ಗಾಡಿಯ ಬಳಿ ಹೋದರೂ ಬೆದರುತ್ತಿದ್ದೆ. ಪ್ರತಿ ಗ್ರಾಹಕನನ್ನು ಸಂಶಯದಿಂದ ನೋಡುತ್ತಿದ್ದೆ. ಆ ಭಯ ಮತ್ತು ಒಂಟಿತನದ ಸ್ಥಿತಿಯಲ್ಲಿ ನನಗೆ ಒಬ್ಬ ವ್ಯಕ್ತಿಯ ನೆನಪಾಯಿತು. ಸರಳಾ ದೀದಿ. ನಾನು ಒಂದು ದಿನ ಧೈರ್ಯ ಮಾಡಿ ಅನಾಥಾಶ್ರಮಕ್ಕೆ ಅವರನ್ನು ಭೇಟಿಯಾಗಲು ಹೋದೆ. ನಾನು ಅವರಿಗೆ ಎಲ್ಲವನ್ನೂ ಹೇಳಿದೆ. ಆದರೆ ಕೆಲವು ಜನರು ನನಗೆ ತೊಂದರೆ ಕೊಡುತ್ತಿದ್ದಾರೆ ಮತ್ತು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಉಲ್ಲೇಖಿಸಿದೆ. ಸರಳಾ ದೀದಿ ನನ್ನ ಮಾತನ್ನು ಬಹಳ ಗಮನವಿಟ್ಟು ಕೇಳಿದರು ಮತ್ತು ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದರು. ನೋಡು ಅವನಿ, ಈ ಜಗತ್ತು ದುರ್ಬಲರನ್ನು ಬದುಕಲು ಬಿಡುವುದಿಲ್ಲ. ಭಯವೇ ಈ ಕ್ರೂರಿಗಳ ದೊಡ್ಡ ಆಯುಧ. ಯಾವ ದಿನ ನೀನು ಹೆದರುವುದನ್ನು ಬಿಡುತ್ತೀಯೋ ಅಂದು ಆ ಜನರು ಸೋತರು ಎಂದು ತಿಳಿ. ನೀನು ಪ್ರಾರಂಭಿಸಿದ ಹೋರಾಟ ಸುಲಭವಲ್ಲ. ಆದರೆ ನೆನಪಿಡು, ಹಿಂದಿರುಗುವ ದಾರಿ ಮುಚ್ಚಿದೆ. ನಂತರ ಅವರು ನನಗೆ ತಿಳಿ ಹೇಳಿದರು, ನಿನ್ನ ದಾರಿಯನ್ನು ಬದಲಿಸು, ಗುರಿಯನ್ನಲ್ಲ. ನೀನು ಈಗಲೂ ದುರ್ಬಲಳಾಗಿದ್ದೀಯಾ. ಈಗ ನೀನು ಅವರೊಂದಿಗೆ ಹೋರಾಡಲು ಸಾಧ್ಯವಿಲ್ಲ. ಸುಮ್ಮನಾಗು. ನಿನ್ನ ಕೆಲಸದ ಮೇಲೆ ಗಮನಹರಿಸು. ನಿನ್ನ ಯಶಸ್ಸಿನ ಸದ್ದು ಅವರ ಕಿವಿಗಡಚಿಕ್ಕುವಂತಾಗಲಿ. ನೀನು ಶಕ್ತಿಯುತಳಾದರೆ ನ್ಯಾಯವೇ ನಿನ್ನ ಬಾಗಿಲನ್ನು ತಟ್ಟುತ್ತದೆ. ಸರಳಾ ದೀದಿಯ ಮಾತುಗಳು ನನ್ನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದವು. ನನ್ನ ಒಳಗಿನ ಆವೇಶ ಮತ್ತು ಆತುರ ನನಗೆ ಹಾನಿ ಮಾಡಬಹುದು ಎಂದು ನಾನು ಅರ್ಥಮಾಡಿಕೊಂಡೆ. ನಾನು ಚದುರಂಗದ ನುರಿತ ಆಟಗಾರನಂತೆ ಕಾಯಿಗಳನ್ನು ನಡೆಸಬೇಕಿತ್ತು. ನಾನು ನನ್ನ ತನಿಖೆಯನ್ನು ಅಲ್ಲಿಗೆ ನಿಲ್ಲಿಸಿದೆ ಮತ್ತು ನನ್ನ ಕೆಲಸದಲ್ಲಿ ಗಮನ ಹರಿಸಲಾರಂಭಿಸಿದೆ. ನನ್ನ ಗುರಿ ಈಗ ಕೇವಲ ನನ್ನ ಹೆಸರನ್ನು ಬೆಳೆಸುವುದಾಗಿತ್ತು. ನಾನು ನಗರದ ಅತ್ಯುತ್ತಮ ವಕೀಲರ ಬಳಿ ಹೋಗಿ ನನ್ನ ಶತ್ರುಗಳನ್ನು ನ್ಯಾಯಾಲಯಕ್ಕೆ ಎಳೆಯುವಷ್ಟು ಸಂಪತ್ತು ಮತ್ತು ಕೀರ್ತಿಯನ್ನು ಗಳಿಸಬೇಕಿತ್ತು. ಆ ದಿನದ ನಂತರ ನನ್ನ ಜೀವನದಲ್ಲಿ ಹೊಸ ತಿರುವು ಪ್ರಾರಂಭವಾಯಿತು. ನಾನು ಹಗಲು ರಾತ್ರಿ ಎನ್ನದೆ ದುಡಿದೆ. ಬೆಳಿಗ್ಗೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ನನ್ನ ಸಾಮಾನುಗಳನ್ನು ಸಿದ್ಧಪಡಿಸುತ್ತಿದ್ದೆ ಮತ್ತು ತಡರಾತ್ರಿಯವರೆಗೂ ಕೆಲಸ ಮಾಡುತ್ತಿದ್ದೆ. ನನ್ನ ಶ್ರಮಕ್ಕೆ ಫಲ ಸಿಗಲಾರಂಭಿಸಿತು. ಫುಟ್ಪಾತ್ನ ಗಾಡಿಯಿಂದ ನಾನು ಒಂದು ಸಣ್ಣ ಅಂಗಡಿಯವರೆಗಿನ ಪಯಣವನ್ನು ಕ್ರಮಿಸಿದೆ. ಈಗ ನನ್ನ ಬಳಿ 2 ಕೆಲಸಗಾರರು ಇದ್ದರು. ನಾನು ನನ್ನ ಸಣ್ಣ ಕೋಣೆಯನ್ನು ಬಿಟ್ಟು ಉತ್ತಮ ಬಡಾವಣೆಯಲ್ಲಿ ಒಂದು ಸಣ್ಣ ಫ್ಲಾಟ್ ಅನ್ನು ಬಾಡಿಗೆಗೆ ಪಡೆದೆ. ಜೀವನದ ಬಂಡಿ ಮತ್ತೆ ಹಳಿಗೆ ಬರುತ್ತಿತ್ತು. ಆದರೆ ಬಹುಶಃ ವಿಧಿಗೆ ನನ್ನ ಸಂತೋಷ ಇಷ್ಟವಿರಲಿಲ್ಲವೇನೋ. ಒಂದು ಮಧ್ಯಾಹ್ನ ನಾನು ಗ್ರಾಹಕರನ್ನು ನಿಭಾಯಿಸುವಲ್ಲಿ ಬ್ಯೂಸಿಯಾಗಿದ್ದಾಗ ಮನೆಯಿಂದ ಫೋನ್ ಬಂತು. ಅದು ನೆರೆಹೊರೆಯವರ ನಂಬರ್ ಆಗಿತ್ತು. ಫೋನ್ ಎತ್ತಿದ ತಕ್ಷಣ ಇನ್ನೊಂದು ಕಡೆಯಿಂದ ನನ್ನ ತಂಗಿಯ ಅಳುವ ಧ್ವನಿ ಕೇಳಿಸಿತು. ದೀದಿ, ಅಪ್ಪ ಈಗಿಲ್ಲ.
ಇದನ್ನು ಕೇಳುತ್ತಿದ್ದಂತೆ ನನ್ನ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿತ್ತು. ಯಾರೋ ನನ್ನ ಕಾಲ ಕೆಳಗಿನ ಭೂಮಿಯನ್ನು ಎಳೆದಂತಾಯಿತು. ನನ್ನ ಸರ್ವಸ್ವ, ನನ್ನ ಆಧಾರ, ನನ್ನ ಧೈರ್ಯ, ನನ್ನ ತಂದೆ ನನ್ನನ್ನು ಬಿಟ್ಟು ಹೋಗಿದ್ದರು. ನಾನು ಅಲ್ಲಿಗೆ ಹೇಗೆ ತಲುಪಲಿ? ಏನು ಮಾಡಲಿ? ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನಾನು ತಕ್ಷಣ ನನ್ನ ಕೆಲಸವನ್ನು ನಿಲ್ಲಿಸಿ ಸಿಕ್ಕ ಮೊದಲ ಗಾಡಿಯನ್ನು ಹಿಡಿದು ಮನೆಗೆ ತಲುಪಿದೆ. ಮನೆಯೊಳಗೆ ಕಾಲಿಟ್ಟಾಗ ಅಲ್ಲಿ ಹಾಹಾಕಾರ ಉಂಟಾಗಿತ್ತು. ಅಪ್ಪನ ನಿರ್ಜೀವ ದೇಹವನ್ನು ಹಾಲಿನಲ್ಲಿ ಇರಿಸಲಾಗಿತ್ತು ಮತ್ತು ನನ್ನ ಅಮ್ಮ ಹಾಗೂ ತಂಗಿಯರು ಅವರನ್ನು ಅಪ್ಪಿಕೊಂಡು ಅಳುತ್ತಿದ್ದರು. ಈ ಎಲ್ಲ ದೃಶ್ಯದ ನಡುವೆ ಅತ್ಯಂತ ನೋವಿನ ಸಂಗತಿಯೆಂದರೆ ನಾನು ನನ್ನ ಕಣ್ಣೀರಿನ ಮೇಲೂ ನಿಯಂತ್ರಣ ಹೇರಬೇಕಿತ್ತು. ಎಲ್ಲಾ ಸಂಬಂಧಿಕರು ಅಲ್ಲಿದ್ದರು. ಎಲ್ಲರ ಕಣ್ಣು ನನ್ನ ಮೇಲಿತ್ತು. ವಿಹಾನ್ ಎಲ್ಲಿದ್ದಾನೆ? ಅವನು ನಿನ್ನ ಜೊತೆ ಏಕೆ ಬರಲಿಲ್ಲ? ಪ್ರತಿಯೊಬ್ಬರೂ ನನ್ನನ್ನು ಇದೇ ಪ್ರಶ್ನೆ ಕೇಳುತ್ತಿದ್ದರು. ನಾನು ಪ್ರತಿಯೊಬ್ಬರಿಗೂ ಅವರು ಯಾವುದೋ ತುರ್ತು ಕೆಲಸದ ಮೇಲೆ ಊರಿನಿಂದ ಹೊರಗೆ ಹೋಗಿದ್ದಾರೆ, ಬೇಗ ಬರುತ್ತಾರೆ ಎಂದು ಸುಳ್ಳು ಸಮಾಧಾನ ಹೇಳುತ್ತಿದ್ದೆ. ತಂದೆಯ ಸಾವಿನ ದುಃಖಕ್ಕಿಂತ ನನ್ನ ಸುಳ್ಳನ್ನು ನಿಭಾಯಿಸುವ ನೋವು ನನ್ನನ್ನು ತಿನ್ನುತ್ತಿತ್ತು. ಅಪ್ಪನ ಅಂತ್ಯ ಸಂಸ್ಕಾರದ ನಂತರ ಎಲ್ಲರೂ ಹೋದಾಗ ಮನೆಯ ಮೌನ ಕಚ್ಚಲು ಬರುತ್ತಿತ್ತು. ನನ್ನ ತಾಯಿ ಬದುಕಿದ್ದು ಶವದಂತಾಗಿದ್ದರು. ಅವರ ಸ್ಥಿತಿ ನೋಡಿ ನಾನು ತತ್ತರಿಸಿ ಹೋದೆ. ಈ ದುಃಖದ ಸಮಯದಲ್ಲಿ ನನಗೆ ನನ್ನ ಪತಿಯ ಹೆಗಲ ಅವಶ್ಯಕತೆ ತುಂಬಾ ಇತ್ತು. ಆದರೆ ನಾನು ಸಂಪೂರ್ಣ ಒಂಟಿಯಾಗಿದ್ದೆ. ರಾತ್ರಿ ನಾನು ಅಮ್ಮನ ಪಕ್ಕ ಮಲಗಿದಾಗ ಅವರು ನನ್ನ ಕೈ ಹಿಡಿದು ಬಿಕ್ಕಳಿಸಲಾರಂಭಿಸಿದರು. ಅವರ ಕಣ್ಣುಗಳು ನನ್ನ ಮುಖವನ್ನೇ ನೋಡುತ್ತಿದ್ದವು. ಇದ್ದಕ್ಕಿದ್ದಂತೆ ಅವರು ಹೇಳಿದರು, ಅವನಿ, ನಿಜ ಹೇಳು ಮಗಳೇ, ಒಬ್ಬ ಸುಮಂಗಲಿಯ ಕಣ್ಣಲ್ಲಿ ಇರಬೇಕಾದ ಸಂತೋಷ ನಿನ್ನ ಕಣ್ಣಲ್ಲಿ ನನಗೆ ಕಾಣುತ್ತಿಲ್ಲ. ವಿಹಾನ್ ಎಲ್ಲಿದ್ದಾನೆ? ಅವನು ನಿನ್ನ ಜೊತೆಯೂ ಬರಲಿಲ್ಲ. ಅಂತ್ಯ ಸಂಸ್ಕಾರದಲ್ಲೂ ಎಲ್ಲಿಯೂ ಕಾಣಲಿಲ್ಲ. ಅವರ ಪ್ರಶ್ನೆಗಳು ನನ್ನ ಸಹನೆಯ ಕಟ್ಟೆಯನ್ನು ಒಡೆದು ಹಾಕಿದವು. ನಾನು ಅವರ ಎದೆಗೆ ಅತುಕೊಂಡು ಜೋರಾಗಿ ಅಳಲಾರಂಭಿಸಿದೆ. ಅಂದು ರಾತ್ರಿ ನಾನು ಇಷ್ಟು ದಿನ ಮುಚ್ಚಿಟ್ಟಿದ್ದ ಎಲ್ಲವನ್ನೂ ನನ್ನ ಅಮ್ಮನಿಗೆ ಹೇಳಿಬಿಟ್ಟೆ. ಆ ರಾತ್ರಿ ನನ್ನ ಮತ್ತು ಅಮ್ಮನ ನಡುವೆ ಕಣ್ಣೀರು ಮತ್ತು ಬಿಕ್ಕಳಿಕೆಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ನಾನು ಹೇಳುತ್ತಲೇ ಇದ್ದೆ, ಅವರು ಕೇಳುತ್ತಲೇ ಇದ್ದರು. ವಿಹಾನ್ ಮತ್ತು ಮಾಯಾಳ ಸತ್ಯ, ಅತ್ತೆಯ ದೌರ್ಜನ್ಯ, ನಕಲಿ ಮೆಡಿಕಲ್ ರಿಪೋರ್ಟ್ ಮತ್ತು ಮನೆಯಿಂದ ಹೊರಹಾಕಿದ ಬಗ್ಗೆ ನಾನು ಹೇಳಿದಾಗ ನಾನು ದುಃಖದಿಂದ ಸೋತುಹೋಗಿದ್ದೆ. ತಮ್ಮ ಮಗಳನ್ನು ಎಷ್ಟು ಕನಸುಗಳೊಂದಿಗೆ ಮದುವೆ ಮಾಡಿಕೊಟ್ಟಿದ್ದ ಆ ಜನರು ಇಷ್ಟು ಕೆಟ್ಟವರು ಎಂದು ನಂಬಲು ಅವರಿಗೆ ಕಷ್ಟವಾಗುತ್ತಿತ್ತು. ಅವರ ದುಃಖ ಮತ್ತು ಕೋಪ ನ್ಯಾಯಸಮ್ಮತವಾಗಿತ್ತು. ಆದರೆ ನಂತರ ಅವರು ತೋರಿಸಿದ ಧೈರ್ಯ ನನ್ನನ್ನು ಬೆರಗುಗೊಳಿಸಿತು. ಬೆಳಗಾಗುವಷ್ಟರಲ್ಲಿ ಅವರು ಕಣ್ಣೀರು ಒರೆಸಿಕೊಂಡಿದ್ದರು ಮತ್ತು ಅವರ ಕಣ್ಣಲ್ಲಿ ಒಂದು ಹೊಳಪಿತ್ತು. ಅವರು ನನ್ನ ಕೈ ಹಿಡಿದು ಹೇಳಿದರು, ನೀನು ನನ್ನ ಮಗಳಲ್ಲ, ನನ್ನ ಮಗ. ನೀನು ಹೇಳಿದ್ದೆಲ್ಲದರ ನಂತರ ನೀನು ಇನ್ಮುಂದೆ ಒಂಟಿಯಾಗಿರುವುದಿಲ್ಲ. ನಾನು ನಿನ್ನ ಜೊತೆ ಬರುತ್ತೇನೆ. ಅಲ್ಲಿ ನನ್ನ ಜೀವನ ತುಂಬಾ ಕಷ್ಟಕರವಾಗಿದೆ ಎಂದು ನಾನು ಅವರಿಗೆ ಬಹಳಷ್ಟು ತಿಳಿ ಹೇಳಿದೆ. ಆದರೆ ಅವರು ಒಪ್ಪಲಿಲ್ಲ ಮತ್ತು ಅಪ್ಪ ಹೋದ ಮೇಲೆ ಈ ಮನೆಯಲ್ಲಿ ಒಂಟಿಯಾಗಿರಲು ಬಯಸಲಿಲ್ಲ. ನಾನು ನನ್ನ ತಾಯಿ ಮತ್ತು 3 ತಂಗಿಯರ ಜವಾಬ್ದಾರಿಯನ್ನು ಹೊತ್ತುಕೊಂಡು ವಾಪಸ್ ನನ್ನ ಬಾಡಿಗೆ ಫ್ಲಾಟ್ಗೆ ಬಂದೆ. ಇದು ನನ್ನ ಜೀವನದ ಬಹಳ ಕಷ್ಟದ ಹಂತವಾಗಿತ್ತು. ಈಗ ನಾನು ಕೇವಲ ನನ್ನದಷ್ಟೇ ಅಲ್ಲ, ನನ್ನ ಇಡೀ ಕುಟುಂಬದ ಹೊಟ್ಟೆ ತುಂಬಿಸಬೇಕಿತ್ತು. ಅಮ್ಮನ ಸಾಥ್ ನನಗೆ ಬಹಳ ದೊಡ್ಡ ಶಕ್ತಿಯಾಯಿತು. ಅವರು ಅಡುಗೆ ಮನೆ ನೋಡಿಕೊಳ್ಳುತ್ತಿದ್ದರು ಮತ್ತು ನಾನು ಉಳಿದ ವಿಷಯಗಳನ್ನು ನೋಡಿಕೊಳ್ಳುತ್ತಿದ್ದೆ. ನಾವಿಬ್ಬರೂ ಸೇರಿ ಹಗಲಿರುಳು ಶ್ರಮಿಸಿದೆವು. ನನ್ನ ಹೋಟೆಲ್ ವ್ಯಾಪಾರ ಈಗ ಆಕಾಶದತ್ತ ಏರುತ್ತಿತ್ತು. ನಾನು ಹಣ ಕೂಡಿಸಿ ರಸ್ತೆಯಲ್ಲಿ ಒಂದು ಹಳೆಯ ಅಂಗಡಿಯನ್ನು ಖರೀದಿಸಿದೆ. ಅದನ್ನು ಒಂದು ಐಷಾರಾಮಿ ರೆಸ್ಟೋರೆಂಟ್ ಆಗಿ ಬದಲಾಯಿಸುವ ಕೆಲಸ ಪ್ರಾರಂಭಿಸಿದೆ. ಈ ಮಧ್ಯೆ ನಾನು ನನ್ನ ಅತಿದೊಡ್ಡ ಜವಾಬ್ದಾರಿಯನ್ನು ಪೂರೈಸಿದೆ. ನಾನು ನನ್ನ 3 ತಂಗಿಯರ ಮದುವೆಯನ್ನು ಬಹಳ ಒಳ್ಳೆಯ ಮನೆಗಳಿಗೆ ಮಾಡಿಕೊಟ್ಟೆ. 3ನೇ ತಂಗಿಯ ವಿದಾಯವಾದಾಗ ಅಮ್ಮ ನನ್ನನ್ನು ತಮ್ಮ ಬಳಿ ಕೂರಿಸಿಕೊಂಡು ಹೇಳಿದರು, ಅವನಿ, ದೇವರಿಗೆ ಧನ್ಯವಾದ, ನೀನು ನಿನ್ನ ಜವಾಬ್ದಾರಿಯನ್ನು ಪೂರೈಸಿದೆ. ಈಗ ನಿನ್ನ ಬಗ್ಗೆ ಯೋಚಿಸು. ಆ ಕ್ರೂರಿ ಮನುಷ್ಯನಿಂದ ವಿಚ್ಛೇದನ ಪಡೆದು ನಿನ್ನ ಹೊಸ ಜೀವನವನ್ನು ಪ್ರಾರಂಭಿಸು. ಅವರು ನನ್ನ ಒಳಿತಿಗಾಗಿ ಹೇಳುತ್ತಿದ್ದಾರೆ ಎಂದು ನನಗೆ ತಿಳಿದಿತ್ತು. ಆದರೆ ನನ್ನ ಗಾಯಗಳು ಇನ್ನೂ ಹಸಿರಾಗಿದ್ದವು. ನಾನು ಅವರಿಗೆ ತಿಳಿ ಹೇಳಿದೆ, ಅಮ್ಮ, ನಾನು ಭಿಕ್ಷುಕಿಯಂತೆ ವಿಹಾನ್ ಬಳಿ ವಿಚ್ಛೇದನ ಕೇಳಲು ಹೋಗುವುದಿಲ್ಲ. ಅವನು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಮನೆಯಿಂದ ಹೊರಹಾಕಿದ್ದನು. ನನ್ನ ಗೌರವವನ್ನು ಪ್ರಶ್ನಿಸಿದ್ದನು. ನಾನು ಅವನಿಂದ ವಿಚ್ಛೇದನವಲ್ಲ, ನ್ಯಾಯ ಪಡೆಯುತ್ತೇನೆ. ನಾನು ಅವನನ್ನು ಮತ್ತು ಅವನ ಮನೆಯವರನ್ನು ನ್ಯಾಯಾಲಯಕ್ಕೆ ಎಳೆದು ತರುತ್ತೇನೆ. ಎಲ್ಲರ ಮುಂದೆ ಅವರ ನಿಜವಾದ ಮುಖವನ್ನು ತೋರಿಸುತ್ತೇನೆ. ಆದರೆ ಅದಕ್ಕಾಗಿ ನಾನು ಇನ್ನೂ ಬಲಶಾಲಿಯಾಗಬೇಕಿತ್ತು. ಈಗ ಸಮಯ ಬಂದಿದೆ. ನನ್ನ ರೆಸ್ಟೋರೆಂಟ್ ತೆರೆಯಲಿದೆ. ನನ್ನ ಮೊದಲ ಕೆಲಸ ಇದೇ ಆಗಿರುತ್ತದೆ. ಕೆಲವು ತಿಂಗಳುಗಳಲ್ಲಿ ನನ್ನ ರೆಸ್ಟೋರೆಂಟ್ ನಗರದ ಪ್ರಸಿದ್ಧ ರೆಸ್ಟೋರೆಂಟ್ಗಳಲ್ಲಿ ಒಂದಾಯಿತು. ನನ್ನ ಯಶಸ್ಸಿನ ಕಥೆಪತ್ರಿಕೆಗಳಲ್ಲಿ ಪ್ರಕಟವಾಗಲಾರಂಭಿಸಿತು. ನಾನೀಗ ಕೇವಲ ಅವನಿ ಆಗಿರಲಿಲ್ಲ,
ಅವನಿ ಮೇಡಂ ಆಗಿದ್ದೆ. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಬಹುಶಃ ವಿಧಿಗೆ ನನ್ನ ನೆಮ್ಮದಿ ಇಷ್ಟವಿರಲಿಲ್ಲ. ನನ್ನ ರೆಸ್ಟೋರೆಂಟ್ಗೆ ಒಬ್ಬ ವ್ಯಕ್ತಿ ಆಗಾಗ್ಗೆ ಬರಲಾರಂಭಿಸಿದನು. ಅವನು ನೋಡಲು 30-35 ವರ್ಷದ ಸುಂದರ ವ್ಯಕ್ತಿಯಾಗಿದ್ದನು. ಅವನ ಹೆಸರು ಅರಿಹಂತ್. ಅವನು ಯಾವಾಗಲೂ ಒಬ್ಬಂಟಿಯಾಗಿ ಬಂದು ಊಟ ಮಾಡುತ್ತಿದ್ದನು ಮತ್ತು ಹೋಗುವಾಗ ನನ್ನ ಶ್ರಮವನ್ನು ತಪ್ಪದೇ ಹೊಗಳುತ್ತಿದ್ದನು. ಅವನ ನಡವಳಿಕೆಯಲ್ಲಿ ಒಂದು ಸಭ್ಯತೆ ಇತ್ತು, ಅದು ನನಗೆ ತುಂಬಾ ಇಷ್ಟವಾಗುತ್ತಿತ್ತು. ಅಮ್ಮ ಕೂಡ ಅವನನ್ನು ಹಲವು ಬಾರಿ ನೋಡಿದ್ದರು ಮತ್ತು ನಾನು ಅವನ ಬಗ್ಗೆ ಯೋಚಿಸಬೇಕೆಂದು ಅವರೂ ಬಯಸುತ್ತಿದ್ದರು. ಒಂದು ಸಂಜೆ ಅವನು ಕೌಂಟರ್ನಲ್ಲಿ ಬಿಲ್ ಪಾವತಿಸಲು ಬಂದು ನನ್ನ ಬಳಿ ಹೇಳಿದನು, ಅವನಿ ಮೇಡಂ, ನಿಮ್ಮ ಯಶಸ್ಸು ನಿಜವಾಗಿಯೂ ಪ್ರಶಂಸನೀಯ. ನನಗೆ ವಿಹಾನ್ ಪರಿಚಯವಿದೆ. ಅವರ ಟೆಕ್ಸ್ಟೈಲ್ ಮಿಲ್ ಜೊತೆ ನಮ್ಮ ಕಂಪನಿಯ ವ್ಯವಹಾರವಿದೆ. ನಿಮ್ಮಂತಹ ವಜ್ರವನ್ನು ಕಳೆದುಕೊಂಡ ಅವರು ನಿಜಕ್ಕೂ ದುರದೃಷ್ಟವಂತರು. ಅವನ ಬಾಯಿಂದ ವಿಹಾನ್ ಹೆಸರನ್ನು ಕೇಳುತ್ತಿದ್ದಂತೆ ನನ್ನ ಕಾಲ ಕೆಳಗಿನ ಭೂಮಿ ಸರಿದಂತಾಯಿತು. ನನ್ನ ಮುಖದ ಬಣ್ಣ ಮಾಸಿತು. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ಕೇಳಿದೆ, ನಿಮಗೆ ಅವರು ಹೇಗೆ ಪರಿಚಯ ಮತ್ತು ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಅವನು ಭಯ ಹುಟ್ಟಿಸುವ ರೀತಿಯಲ್ಲಿ ಮುಗುಳ್ನಕ್ಕು ಹೇಳಿದನು, ಕೆಲವು ವಿಷಯಗಳು ಗಾಳಿಯಲ್ಲಿ ತಾವಾಗಿಯೇ ಪ್ರಯಾಣಿಸುತ್ತವೆ. ಇಷ್ಟು ಹೇಳಿ ಅವನು ಹೊರಟು ಹೋದನು. ನಾನು ನಿಂತಲ್ಲೇ ಬೆರಗಾಗಿ ಹೋದೆ. ಈ ಮನುಷ್ಯ ಯಾರಿರಬಹುದು? ಇವನು ನಿಜವಾಗಿಯೂ ನನ್ನ ಹಿತೈಷಿಯೇ ಅಥವಾ ವಿಹಾನ್ ಮತ್ತು ಮಾಯಾ ನನ್ನ ಮೇಲೆ ಗೂಢಚಾರಿಕೆ ನಡೆಸಲು ಇವನನ್ನು ಕಳುಹಿಸಿದ್ದಾರೆಯೇ? ನನ್ನ ಯಶಸ್ಸಿನ ಸುದ್ದಿ ಅವರವರೆಗೂ ತಲುಪಿತೆ? ಆ ಒಂದು ಭೇಟಿ ನನ್ನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ನಾನು ತಲುಪಿದ್ದ ಈ ಹಂತದಲ್ಲಿ ಹೊಸದೊಂದು ಬಿರುಗಾಳಿ ಬಾಗಿಲು ತಟ್ಟುತ್ತಿದೆ ಎಂದು ನನಗೆ ಅನಿಸಿತು. ಅರಿಹಂತ್ ಹೋದ ನಂತರ ನಾನು ಬಹಳ ಹೊತ್ತಿನವರೆಗೆ ಕಲ್ಲಾಗಿ ನಿಂತಿದ್ದೆ. ಅವನ ಕೊನೆಯ ಮಾತು, ಕೆಲವು ವಿಷಯಗಳು ಗಾಳಿಯಲ್ಲಿ ತಾವಾಗಿಯೇ ಪ್ರಯಾಣಿಸುತ್ತವೆ ಎಂಬುದು ಅಪಾಯದ ಗಂಟೆಯಂತೆ ನನ್ನ ತಲೆಯಲ್ಲಿ ಮೊಳಗುತ್ತಿತ್ತು. ಇದೇನು ಸಹಾನುಭೂತಿ ಆಗಿರಲಿಲ್ಲ, ಇದೊಂದು ಬೆದರಿಕೆಯಾಗಿತ್ತು. ನನ್ನ ಕಳೆದ ಕಾಲ ನನ್ನನ್ನು ಬಿಟ್ಟಿಲ್ಲ ಎಂಬುದರ ನೆನಪಿಸುವಿಕೆಯಾಗಿತ್ತು. ಆ ಕ್ಷಣ ನನ್ನ ನೆಮ್ಮದಿಯ ಜೀವನದಲ್ಲಿ ಮತ್ತೊಮ್ಮೆ ಭಯ ಆವರಿಸಲಾರಂಭಿಸಿತು. ಅರಿಹಂತ್ ರೆಸ್ಟೋರೆಂಟ್ಗೆ ಬರುವುದು ಮುಂದುವರಿಯಿತು. ಆದರೆ ಈಗ ಅವನ ವರ್ತನೆಯಲ್ಲಿ ವಿಚಿತ್ರ ಬದಲಾವಣೆ ಕಂಡುಬಂತು. ಅವನು ಇನ್ನೂ ಸಭ್ಯನಾಗಿದ್ದ, ಆದರೆ ಅವನ ಕಣ್ಣುಗಳು ಯಾವಾಗಲೂ ನನ್ನನ್ನು ಪರೀಕ್ಷಿಸುತ್ತಿದ್ದವು. ಅವನು ನನ್ನ ವ್ಯಾಪಾರದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ನನ್ನ ಯಶಸ್ಸಿನ ಕಥೆಯನ್ನು ಕೇಳಲು ಬಯಸುತ್ತಿದ್ದನು. ನನ್ನ ಮಾತುಗಳಿಗಿಂತ ನನ್ನ ಕಣ್ಣುಗಳಲ್ಲಿ ಅಡಗಿರುವ ಭಯವನ್ನು ಓದಲು ಅವನು ಪ್ರಯತ್ನಿಸುತ್ತಿದ್ದಾನೆ ಎಂದು ನನಗೆ ಅನಿಸುತ್ತಿತ್ತು. ಅವನ ಇರುವಿಕೆ ನನಗೆ ಹಿಂಸೆಯಾಗತೊಡಗಿತು. ನನ್ನ ತಾಯಿ ನನ್ನ ಸ್ಥಿತಿಯನ್ನು ಅರಿತರು. ಒಂದು ದಿನ ಅವರು ಹೇಳಿದರು, ಆ ಮನುಷ್ಯನಿಂದಾಗಿ ನೀನು ಚಿಂತೆ ಮಾಡುತ್ತಿದ್ದೀಯಾ ಎಂದು ನನಗೆ ಗೊತ್ತು. ಅವನು ನಿನಗೆ ತೊಂದರೆ ಕೊಡುತ್ತಿದ್ದರೆ ನೀನು ಪೊಲೀಸರಿಗೆ ತಿಳಿಸು. ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟೆ. ಅಮ್ಮ, ಪೊಲೀಸರು ಈ ವಿಷಯದ ಮೇಲೆ ಎಲ್ಲಿ ಕ್ರಮ ಕೈಗೊಳ್ಳುತ್ತಾರೆ? ಅವನು ಏನನ್ನೂ ಹೇಳಿಲ್ಲ, ಏನನ್ನೂ ಮಾಡಿಲ್ಲ. ಇದು ಅದಕ್ಕಿಂತ ಆಳವಾದ ತಂತ್ರ. ನಾನೇ ಇದರ ಬಗ್ಗೆ ಪತ್ತೆ ಹಚ್ಚಬೇಕು. ನಾನು ನಿರ್ಧರಿಸಿದೆ. ನಾನು ಇನ್ನು ಅವನ ಭಯದ ನೆರಳಿನಲ್ಲಿ ಬದುಕುವುದಿಲ್ಲ. ಸ್ವಲ್ಪ ಸಮಯದ ಹಿಂದೆ ಯೋಚಿಸಲು ಸಾಧ್ಯವಾಗದ ಕೆಲಸವನ್ನು ನಾನು ಮಾಡಿದೆ. ನಾನು ನನ್ನ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಬಳಸಿದೆ. ನಾನು ನಗರದ ಒಂದು ಚಿಕ್ಕ ಖಾಸಗಿ ತನಿಖಾ ಸಂಸ್ಥೆಯನ್ನು, ಪ್ರೈವೇಟ್ ಇನ್ವೆಸ್ಟಿಗೇಷನ್ ಕಂಪನಿ, ಸಂಪರ್ಕಿಸಿದೆ ಮತ್ತು ಅವರಿಗೆ ಅರಿಹಂತ್ನ ಫೋಟೋ ತೋರಿಸಿ ಅವನ ಬಗ್ಗೆ ವಿವರಗಳನ್ನು ತೆಗೆಯುವ ಕೆಲಸವನ್ನು ಒಪ್ಪಿಸಿದೆ. ಇದೊಂದು ದೊಡ್ಡ ಹೆಜ್ಜೆಯಾಗಿತ್ತು. ನಾನು ಒಬ್ಬ ಅಸಹಾಯಕ ಮಹಿಳೆಯಿಂದ ತನ್ನ ರಕ್ಷಣೆಗಾಗಿ ತಾನೇ ಮುನ್ನುಗ್ಗುವ ಮಹಿಳೆಯಾಗಿ ಬದಲಾಗಿದ್ದೆ. 1 ವಾರದ ಕಾಯುವಿಕೆ ಬಹಳ ಭಾರವಾಗಿತ್ತು. ಕೊನೆಗೂ ಏಜೆನ್ಸಿಯಿಂದ ಫೋನ್ ಬಂತು. ನಾನು ಅವರ ಆಫೀಸ್ಗೆ ಹೋದಾಗ ತನಿಖಾಧಿಕಾರಿ ನನ್ನ ಮುಂದೆ ಒಂದು ಫೈಲ್ ಇಟ್ಟರು. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ನಡುಗುವ ಕೈಗಳಿಂದ ಫೈಲ್ ತೆರೆದೆ. ಮೊದಲ ಪುಟದಲ್ಲಿ ಅರಿಹಂತ್ನ ಫೋಟೋದ ವಿವರಗಳಿದ್ದವು. ಅವನ ಪೂರ್ಣ ಹೆಸರು ಅರಿಹಂತ್ ಶರ್ಮಾ. ಜೊತೆಗೆ ಅವನು ಪರವಾನಗಿ ಪಡೆದ ಖಾಸಗಿ ಪತ್ತೆದಾರ, ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ದನು. ಇದನ್ನು ಓದುತ್ತಿದ್ದಂತೆ ನನ್ನ ಮೈ ರೋಮಾಂಚನಗೊಂಡಿತು. ಆದರೆ ಮುಂದಿನ ಸಾಲು ನನ್ನ ಕಾಲ ಕೆಳಗಿನ ಭೂಮಿಯನ್ನೇ ನಡುಗಿಸಿತು. ಫೈಲ್ನಲ್ಲಿ ಅರಿಹಂತ್ ಶರ್ಮಾನನ್ನು 2-3 ತಿಂಗಳ ಹಿಂದೆ ವಿಹಾನ್ ನೇಮಿಸಿದ್ದನು ಎಂದು ಬರೆಯಲಾಗಿತ್ತು. ಇದು ಬಹಿರಂಗವಾಗಿದ್ದು ನನಗೆ ನಂಬಲು ಅಸಾಧ್ಯವಾಗಿತ್ತು. ಮಾಯಾ ನನಗೆ ಹಾನಿ ಮಾಡಲು ಅವನನ್ನು ಕಳುಹಿಸಿರಬಹುದು ಎಂದು ನಾನು ಭಾವಿಸಿದ್ದೆ. ಆದರೆ ಅವನನ್ನು ವಿಹಾನ್ ಕಳುಹಿಸಿದ್ದನು. ಏಕೆ? ಅವನು ನನ್ನನ್ನು ಹಾಳು ಮಾಡಲು ಬಯಸಿದ್ದನೇ? ತನಿಖಾಧಿಕಾರಿ ತಮ್ಮ ಮೂಲಗಳಿಂದ ಸಂಗ್ರಹಿಸಿದ ಹೆಚ್ಚಿನ ವಿವರಗಳನ್ನು ಹೇಳಿದರು. ಮೇಡಂ, ವಿಹಾನ್ ಸಾಹೇಬರು ಅರಿಹಂತ್ನನ್ನು ನೇಮಿಸಿದಾಗ ನಿಮ್ಮನ್ನು ಹುಡುಕುವುದು ಮತ್ತು ನೀವು ಬದುಕಿದ್ದೀರಾ ಹಾಗೂ ಯಾವ ಸ್ಥಿತಿಯಲ್ಲಿದ್ದೀರಾ ಎಂದು ತಿಳಿಯುವುದು ಮಾತ್ರ ಅವರ ಕೆಲಸವಾಗಿತ್ತು. ಆದರೆ ಕಳೆದ 1 ತಿಂಗಳಿಂದ ಅವರ ಆರ್ಡರ್ಗಳು ಬದಲಾಗಿವೆ. ಈಗ ವಿಹಾನ್ ಸಾಹೇಬರು ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿಯಲು ಬಯಸುತ್ತಾರೆ. ನಿಮ್ಮ ವ್ಯಾಪಾರ ಹೇಗಿದೆ?
ನಿಮ್ಮ ವೈಯಕ್ತಿಕ ಜೀವನ ಈಗ ಹೇಗಿದೆ? ನೀವು ಬೇರೆ ಮದುವೆ ಆಗಿದ್ದೀರಾ ಅಥವಾ ಇಲ್ಲವೇ ಎಂದು ಅವರು ಹೇಳಿದರು. ಅವರು ಇನ್ನಷ್ಟು ಹೇಳಿದರು, ನಮ್ಮ ಮೂಲಗಳ ಪ್ರಕಾರ ವಿಹಾನ್ ಟೆಕ್ಸ್ಟೈಲ್ನಲ್ಲಿ ಕಳೆದ 1 ವರ್ಷದಿಂದ ತುಂಬಾ ನಷ್ಟವಾಗುತ್ತಿದೆ. ವಿಹಾನ್ ಮತ್ತು ಮಾಯಾ ಮೇಡಂ ನಡುವೆ ಬಹಳ ಬಿರುಕು ಮೂಡಿದ ಸುದ್ದಿಗಳಿವೆ. ಪ್ರತಿ ಶಬ್ದವೂ ನನಗೆ ಹೊಸ ಸ್ಫೋಟದಂತಿತ್ತು. ಹಾಗಾದರೆ ಇದೇ ಅಸಲಿ ಕಥೆಯಾಗಿತ್ತು. ವಿಹಾನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತ್ತು. ಮಾಯಾಳೊಂದಿಗೆ ಅವನ ಜೀವನ ನರಕವಾಗಿತ್ತು. ಆದರೆ ಅವನು ನನ್ನನ್ನು ಏಕೆ ಹುಡುಕುತ್ತಿದ್ದನು? ಅವನಿಗೆ ತನ್ನ ಕೃತ್ಯಗಳ ಬಗ್ಗೆ ಪಶ್ಚಾತ್ತಾಪವಾಗುತ್ತಿತ್ತೇ? ಅಥವಾ ಇದು ಕೂಡ ಯಾವುದಾದರೂ ಹೊಸ ಮೋಸ ಅಥವಾ ಸುಳ್ಳಾಗಿತ್ತೇ? ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಹುಟ್ಟಿಕೊಂಡವು. ನಾನು ಈ ನಾಟಕವನ್ನು ಕೊನೆಗೊಳಿಸಬೇಕೆಂದು ನಿರ್ಧರಿಸಿದೆ. ನಾನು ಇನ್ನೂ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಆ ವ್ಯಕ್ತಿಯನ್ನು ಎದುರಿಸುತ್ತೇನೆ ಎಂದುಕೊಂಡೆ. ಅಂದು ರಾತ್ರಿ ಅರಿಹಂತ್ ರೆಸ್ಟೋರೆಂಟ್ಗೆ ಬಂದು ಊಟ ಮುಗಿಸಿದಾಗ ನಾನೇ ಅವನ ಟೇಬಲ್ ಬಳಿ ಹೋದೆ. ಮಿಸ್ಟರ್ ಅರಿಹಂತ್, ನನಗೆ ನಿಮ್ಮೊಂದಿಗೆ ತುರ್ತಾಗಿ ಮಾತನಾಡಬೇಕಿದೆ. ರೆಸ್ಟೋರೆಂಟ್ ಮುಚ್ಚಿದ ನಂತರ ನೀವು ಕೆಲವು ನಿಮಿಷ ಕಾಯಬಹುದೇ ಎಂದು ಕೇಳಿದೆ. ನನ್ನ ಧ್ವನಿಯಲ್ಲಿನ ಗಾಂಭೀರ್ಯ ಮತ್ತು ಸ್ಥಿರತೆ ಎಷ್ಟಿತ್ತೆಂದರೆ ಅವನು ಇಲ್ಲ ಎಂದು ಹೇಳಲಾಗಲಿಲ್ಲ. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಆತಂಕದ ಛಾಯೆ ಕಾಣಿಸಿತು. ರಾತ್ರಿ 12 ಗಂಟೆಯ ವೇಳೆಗೆ ಕೊನೆಯ ಸಿಬ್ಬಂದಿಯು ಹೊರಟು ಹೋಗಿದ್ದರು. ನಾನು ರೆಸ್ಟೋರೆಂಟ್ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದೆ. ಮಂದ ಬೆಳಕಿನಲ್ಲಿ ನಾವಿಬ್ಬರೂ ಮುಖಾಮುಖಿಯಾಗಿ ಕುಳಿತಿದ್ದೆವು. ವಾತಾವರಣದಲ್ಲಿ ಹೇಳಲಾಗದಷ್ಟು ಉದ್ವಿಗ್ನತೆಯಿತ್ತು. ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಎಲ್ಲಾ ಧೈರ್ಯವನ್ನೂ ಒಗ್ಗೂಡಿಸಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಮಿಸ್ಟರ್ ಅರಿಹಂತ್ ಶರ್ಮಾ ಅಲ್ಲ, ನಾನು ನಿಮ್ಮನ್ನು ಪ್ರೈವೇಟ್ ಇನ್ವೆಸ್ಟಿಗೇಟರ್, ಖಾಸಗಿ ಪತ್ತೆದಾರಿ ಎಂದು ಕರೆಯಬೇಕು. ಈಗ ಈ ನಟನೆಯನ್ನು ನಿಲ್ಲಿಸಿ, ವಿಹಾನ್ ನನ್ನ ಹಿಂದೆ ನಿಮ್ಮನ್ನು ಏಕೆ ನೇಮಿಸಿದ್ದಾನೆ ಎಂದು ನೇರವಾಗಿ ಹೇಳಿ. ನನ್ನ ಮಾತು ಮುಗಿಯುತ್ತಿದ್ದಂತೆ ಅವನ ಮುಖದ ಬಣ್ಣ ಹಾರಿಹೋಯಿತು. ಅವನ ಮುಖವಾಡ ಕಳಚಿಬಿದ್ದು ಆಘಾತವು ಆವರಿಸಿತು. ನನ್ನ ಬಾಯಿಂದ ಅವನ ಕೆಲಸ ಮತ್ತು ನಿಜವಾದ ಗುರುತನ್ನು ಕೇಳುವುದು ಅರಿಹಂತ್ಗೆ ದೊಡ್ಡ ಆಘಾತವಾಗಿತ್ತು. ಅವನ ಮುಖವು ಸಪ್ಪೆಯಾಯಿತು ಮತ್ತು ಅವನು ಕೆಲವು ಕ್ಷಣಗಳ ಕಾಲ ಮೌನವಾಗಿ ಕುಳಿತಿದ್ದನು. ನಂತರ ಅವನು ದೀರ್ಘವಾಗಿ ಉಸಿರು ಬಿಟ್ಟು ತನ್ನನ್ನು ತಾನು ನಿಭಾಯಿಸಿಕೊಂಡನು. ನಿಮಗೆ ಹೇಗೆ ತಿಳಿಯಿತು ಎಂದು ಕೇಳಿದನು. ನನಗೆ ಹೇಗೆ ತಿಳಿಯಿತು ಎಂಬುದು ಮುಖ್ಯವಲ್ಲ, ನೀವು ಇಲ್ಲಿ ಏಕೆ ಇದ್ದೀರಿ ಎಂಬುದು ಮುಖ್ಯ. ನನ್ನ ದನಿಯಲ್ಲಿ ಈಗ ಭಯವಿರಲಿಲ್ಲ, ಕೇವಲ ಶಕ್ತಿ ಮತ್ತು ಸತ್ಯವನ್ನು ತಿಳಿಯುವ ಹಂಬಲವಿತ್ತು. ಈಗ ಸುಳ್ಳು ಹೇಳಿ ಪ್ರಯೋಜನವಿಲ್ಲ ಎಂದು ಅರಿಹಂತ್ಗೆ ಅರ್ಥವಾಯಿತು. ಅವನು ಹೇಳಿದ, ನೋಡಿ ಅವನಿ ಮೇಡಂ, ನನ್ನ ಕ್ಲೈಂಟ್ ವಿವರಗಳನ್ನು ನಾನು ಹೇಳುವಂತಿಲ್ಲ. ಇದು ನನ್ನ ಕೆಲಸದ ನಿಯಮಗಳಿಗೆ ವಿರುದ್ಧವಾಗಿದೆ. ಅವನ ಮಾತಿಗೆ ನಾನು ಕಟುವಾಗಿ ಮುಗುಳ್ನಕ್ಕಿದೆ. ಒಬ್ಬ ಒಂಟಿ ಮಹಿಳೆಯ ಜೀವನದಲ್ಲಿ ಇಣುಕಿ ನೋಡುವುದು, ಆಕೆಯ ಮೇಲೆ ಗೂಢಚಾರಿಕೆ ನಡೆಸುವುದು ನಿಮ್ಮ ನಿಯಮಗಳಲ್ಲಿ ಸೇರಿದೆಯೇ? ಆ ಹಸ್ತಕ್ಷೇಪವು ನನ್ನ ಜೀವನವನ್ನು ನಾಶಪಡಿಸಿತು. ಈಗ ಅವನು ನನ್ನ ಜೀವನದಲ್ಲಿ ಮತ್ತೆ ಏಕೆ ಬರಲು ಬಯಸುತ್ತಿದ್ದಾನೆ ಎಂದು ತಿಳಿಯುವ ಸಂಪೂರ್ಣ ಹಕ್ಕು ನನಗಿದೆ. ನೀವು ನನಗೆ ಸತ್ಯವನ್ನು ಹೇಳದಿದ್ದರೆ ನಾಳೆ ಬೆಳಿಗ್ಗೆ ಪೊಲೀಸರಲ್ಲಿ ನಿಮ್ಮ ವಿರುದ್ಧ ಕಿರುಕುಳದ ದೂರು ದಾಖಲಿಸುತ್ತೇನೆ ಎಂದು ಬೆದರಿಸಿದೆ. ನನ್ನ ಬೆದರಿಕೆ ಕೆಲಸ ಮಾಡಿತು. ಒಬ್ಬ ಯಶಸ್ವಿ ಉದ್ಯಮಿ ಮಹಿಳೆಯ ದೂರು ಖಾಸಗಿ ಪತ್ತೆದಾರಿಯ ಪರವಾನಗಿಯನ್ನು ರದ್ದುಗೊಳಿಸಬಹುದು ಎಂದು ಅವನಿಗೆ ತಿಳಿದಿತ್ತು. ಅವನು ಸೋಲೊಪ್ಪಿಕೊಂಡನು. ಸರಿ, ನನಗೆ ತಿಳಿದಿರುವುದನ್ನು ನಾನು ನಿಮಗೆ ಹೇಳುತ್ತೇನೆ ಎಂದು ಅವನು ಒಪ್ಪಿಕೊಂಡನು. ನಂತರ ಅವನು ಹೇಳಿದ ಕಥೆ ಯಾವುದೋ ಸಿನಿಮಾದ ಕಥೆಗಿಂತ ಕಡಿಮೆಯಿರಲಿಲ್ಲ. ಅವನ ಪ್ರಕಾರ ನನ್ನನ್ನು ಮನೆಯಿಂದ ಹೊರಹಾಕಿದ ನಂತರ ಮಾಯಾ ಇಡೀ ಮನೆಯ ಮೇಲೆ ತನ್ನ ಹಿಡಿತ ಸಾಧಿಸಿದಳು. ಆದರೆ ಯಾವ ಮಗುವಿಗಾಗಿ ಇಷ್ಟೆಲ್ಲಾ ನಾಟಕವಾಡಿದ್ದಳೋ ಆ ಮಗು ಹುಟ್ಟಲೇ ಇಲ್ಲ. 1 ವರ್ಷ ಕಳೆಯಿತು, 2ನೇ ವರ್ಷವೂ ಬಂತು, ಮಾಯಾಳಿಗೆ ಮಕ್ಕಳಾಗಲಿಲ್ಲ. ಅವಳು ಬೇರೆ ಬೇರೆ ನೆಪ ಹೇಳಿ ವಿಹಾನ್ನನ್ನು ತಪ್ಪಿಸುತ್ತಿದ್ದಳು. ಕೊನೆಗೆ ವಿಹಾನ್ ಬಲವಂತವಾಗಿ ಟೆಸ್ಟ್ ಮಾಡಿಸಿದಾಗ ಮಾಯಾಳೆ ತಾಯಿಯಾಗಲು ಸಾಧ್ಯವಿಲ್ಲ ಎಂಬ ಸತ್ಯ ಬಯಲಾಯಿತು. ಈ ಸತ್ಯ ವಿಹಾನ್ ಮೇಲೆ ಸಿಡಿಲಿನಂತೆ ಎರಗಿತು. ತನಗೆ ಎಷ್ಟು ದೊಡ್ಡ ದ್ರೋಹವಾಗಿದೆ ಎಂದು ಅವನಿಗೆ ಮೊದಲ ಬಾರಿಗೆ ಅರಿವಾಯಿತು. ಇದೇ ಸಮಯದಲ್ಲಿ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದ ನನ್ನ ಅತ್ತೆಯ ಮನಸಾಕ್ಷಿ ಅವರಿಗೆ ಸತ್ಯವನ್ನು ತೋರಿಸಲು ಪ್ರಾರಂಭಿಸಿತು. ಒಂದು ದಿನ ಅವರಿಗೂ ಮತ್ತು ಮಾಯಾಳಿಗೂ ದೊಡ್ಡ ಜಗಳವಾಯಿತು. ಆಗ ಅತ್ತೆ ವಿಹಾನ್ಗೆ ಎಲ್ಲಾ ಸತ್ಯವನ್ನು ಹೇಳಿದರು. ನನ್ನ ಮೆಡಿಕಲ್ ರಿಪೋರ್ಟ್ಗಳು ನಕಲಿಯಾಗಿದ್ದವು ಮತ್ತು ಇದೆಲ್ಲವನ್ನೂ ಮಾಯಾಳ ಒತ್ತಡದಿಂದ ಮಾಡಲಾಗಿತ್ತು ಎಂದು ಅವರು ಒಪ್ಪಿಕೊಂಡರು. ಈ ಸತ್ಯ ತಿಳಿದ ನಂತರ ವಿಹಾನ್ ಮತ್ತು ಮಾಯಾಳ ನಡುವೆ ಬಿರುಗಾಳಿ ಎದ್ದಿತು. ವಿಹಾನ್ ನನಗೆ ಆಗಲೇ ಕಾನೂನುಬದ್ಧವಾಗಿ ವಿಚ್ಛೇದನ ನೀಡಿದ್ದನು ಮತ್ತು ನಂತರ ಮಾಯಾಳನ್ನು ಮದುವೆಯಾಗಿದ್ದನು. ಇದೆಲ್ಲವೂ ಅವಳ ತಂತ್ರ ಎಂದು ತಿಳಿದಾಗ ಅವನು ಅವಳನ್ನು ಬಿಡಲು 1 ನಿಮಿಷವೂ ಯೋಚಿಸಲಿಲ್ಲ. ಆದರೆ ಮಾಯಾ ಅವನನ್ನು ಬ್ಲ್ಯಾಕ್ಮೇಲ್ ಮಾಡಿದಳು. ಅವನು ಹಾಗೆ ಮಾಡಿದರೆ ಅವನ ವ್ಯವಹಾರಕ್ಕೆ ದೊಡ್ಡ ನಷ್ಟ ಉಂಟುಮಾಡುವುದಾಗಿ ಮತ್ತು ಆಸ್ತಿಯು ತನ್ನ ಹೆಸರಿನಲ್ಲಿರುವುದರಿಂದ ಅವನನ್ನು ಬೀದಿಗೆ ತರುವುದಾಗಿ ಬೆದರಿಸಿದಳು. ಆ ದಿನದಿಂದ ಅವರ ಸಂಬಂಧ ಒಂದು ಸಮಸ್ಯೆಯಾಗಿ ಪರಿಣಮಿಸಿತು.
ವಿಹಾನ್ ಈಗ ಅಪರಾಧ ಪ್ರಜ್ಞೆ ಮತ್ತು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿದ್ದಾನೆ. ಅವನು ನಿಮ್ಮನ್ನು ಹುಡುಕಲು ನನ್ನನ್ನು ನೇಮಿಸಿದನು, ಏಕೆಂದರೆ ಅವನು ನಿಮ್ಮ ಕ್ಷಮೆ ಕೇಳಲು ಬಯಸುತ್ತಾನೆ. ನಿಮ್ಮ ಕ್ಷಮೆಯ ನಂತರವೇ ತಾನು ಈ ಸಮಸ್ಯೆಯಿಂದ ಹೊರಬರಬಹುದು ಎಂದು ಅವನು ಭಾವಿಸಿದ್ದಾನೆ. ನಾನು ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದೆ. ನನ್ನ ಹೃದಯದಲ್ಲಿ ವಿಹಾನ್ ಬಗ್ಗೆ ಎಳ್ಳಷ್ಟೂ ಕರುಣೆ ಹುಟ್ಟಲಿಲ್ಲ. ಇದು ಕರ್ಮ. ಅದು ತಿರುಗಿ ಅವನ ಬಳಿಗೆ ಬಂದಿತ್ತು. ಪ್ರಕೃತಿ ತನ್ನ ನ್ಯಾಯವನ್ನು ಒದಗಿಸುತ್ತಿತ್ತು. ಅರಿಹಂತ್ ಕೇಳಿದನು, ಈಗ ನೀವೇನು ಬಯಸುತ್ತೀರಿ? ನೀವು ಎಲ್ಲಿದ್ದೀರಿ ಎಂದು ನಾನು ಅವನಿಗೆ ಹೇಳಲ? ನಾನು ಒಂದು ಕ್ಷಣ ಯೋಚಿಸಿದೆ ಮತ್ತು ನಂತರ ದೃಢವಾಗಿ ನಿರ್ಧರಿಸಿದೆ. ಬೇಡ, ನಾನು ಗಟ್ಟಿಯಾಗಿ ಹೇಳಿದೆ. ಅವನಿಗೆ ಏನನ್ನೂ ಹೇಳಬೇಡಿ. ಅವನು ಹಚ್ಚಿದ ಬೆಂಕಿಯಲ್ಲಿ ಅವನೇ ಬೇಯಲಿ. ನನಗೂ ಅವನಿಗೂ ಇನ್ನೂ ಯಾವುದೇ ಸಂಬಂಧವಿಲ್ಲ. ನಿಮ್ಮ ಕೆಲಸ ಮುಗಿಯಿತು, ಇದು ನಿಮ್ಮ ಫೀಸ್ ಎಂದು ಹೇಳಿ ನಾನು ಪರ್ಸ್ನಿಂದ ಹಣದ ಕಟ್ಟನ್ನು ತೆಗೆದು ಅವನ ಮುಂದಿಟ್ಟೆ ಮತ್ತು ಹೋಗುವಂತೆ ಸೂಚಿಸಿದೆ. ಅರಿಹಂತ್ ಹೋದ ನಂತರ ನನ್ನ ಎದೆಯ ಮೇಲಿದ್ದ ದೊಡ್ಡ ಭಾರ ಇಳಿದಂತಾಯಿತು. ಅಂದು ರಾತ್ರಿ ನಾನು ನೆಮ್ಮದಿಯಿಂದ ನಿದ್ದೆ ಮಾಡಿದೆ. ನನ್ನ ಶತ್ರುಗಳು ತಾವಾಗಿಯೇ ತಮ್ಮ ವಿನಾಶದ ಕಡೆಗೆ ಸಾಗುತ್ತಿದ್ದರು. ಮುಂದಿನ ವಾರವೇ ನಾನು ನಗರದ ಅತ್ಯಂತ ದೊಡ್ಡ ವಕೀಲರನ್ನು ಭೇಟಿಯಾದೆ. ವಿಹಾನ್, ಮಾಯಾ, ನನ್ನ ಅತ್ತೆ ಮತ್ತು ಡಾಕ್ಟರ್ ಈಶಾರ ವಿರುದ್ಧ ವಂಚನೆಯ ಮೊಕದ್ದಮೆ ಹೂಡಲು ತಯಾರಿ ನಡೆಸಿದೆ. ಕೆಲವು ವಾರಗಳು ಕಳೆದವು. ಜೀವನ ತನ್ನ ಮಾಮೂಲಿ ದಾರಿಗೆ ಮರಳಿತು. ನಾನು ನನ್ನ ಭವಿಷ್ಯದ ಯೋಜನೆಗಳನ್ನು ರೂಪಿಸುತ್ತಿದ್ದೆ. ನನ್ನ ಭೂತಕಾಲವು ಈಗ ನನಗೆ ಮುಚ್ಚಿಟ್ಟ ಪುಸ್ತಕದಂತಿತ್ತು. ಒಂದು ರಾತ್ರಿ ನನ್ನ ರೆಸ್ಟೋರೆಂಟ್ನಲ್ಲಿ ತುಂಬಾ ಕೆಲಸವಿತ್ತು, ಜನಜಂಗುಳಿ ಇತ್ತು. ಆಗ ನನ್ನ ಮ್ಯಾನೇಜರ್ ನನ್ನ ಬಳಿ ಬಂದು ನನ್ನ ಕಥೆಯ ಆರಂಭದಲ್ಲಿದ್ದ ಅದೇ ವಿಷಯವನ್ನು ಪುನರುಚ್ಚರಿಸಿದನು. ಮೇಡಂ, ಹೊರಗೆ ಒಬ್ಬ ಭಿಕ್ಷುಕಿ ತುಂಬಾ ಹೊತ್ತಿನಿಂದ ನಿಂತಿದ್ದಾಳೆ. ಗ್ರಾಹಕರಿಗೆ ತೊಂದರೆ ಕೊಡುತ್ತಿದ್ದಾಳೆ. ಅವಳು ಮಾಲೀಕರನ್ನು ಭೇಟಿಯಾಗಬೇಕೆಂದು ಹೇಳುತ್ತಿದ್ದಾಳೆ. ನಾನು ಸುಸ್ತಾದ ಮುಗುಳ್ನಗೆಯೊಂದಿಗೆ ಅವನನ್ನು ನೋಡಿದೆ. ನನ್ನ ಮನಸ್ಸು ತುಂಬಾ ಶಾಂತವಾಗಿತ್ತು. ನಾನೇ ಹೋಗಿ ಆಕೆಗೆ ಸಹಾಯ ಮಾಡೋಣ ಎಂದುಕೊಂಡೆ. ಕ್ಯಾಶ್ ಕೌಂಟರ್ನಿಂದ ಸ್ವಲ್ಪ ಹಣ ತೆಗೆದುಕೊಂಡು ಹೊರಗೆ ಹೋದೆ. ನಾನು ಬಾಗಿಲು ತೆರೆಯುತ್ತಿದ್ದಂತೆ ಹೊರಗೆ ಫುಟ್ಪಾತ್ನಲ್ಲಿ ನಿಂತಿದ್ದ ಕೊಳಕು ಕೂದಲು, ಹರಿದ ಬಟ್ಟೆ ಧರಿಸಿದ್ದ ಆಕೆಯ ಮೇಲೆ ನನ್ನ ಕಣ್ಣು ಬಿತ್ತು. ಅವಳು ಭರವಸೆಯ ಕಣ್ಣುಗಳಿಂದ ನನ್ನ ಕಡೆ ನೋಡಿದಳು. ಒಂದು ಕ್ಷಣ ಕಾಲ ನಿಂತುಹೋದಂತಾಯಿತು. ನನ್ನ ಕೈಗಳು ಗಾಳಿಯಲ್ಲೇ ನಿಂತವು. ನಂಬಲಾಗದ ಆಘಾತದಿಂದ ನನ್ನ ಕಣ್ಣುಗಳು ಅಗಲವಾದವು. ಈ ಮುಖ, ಈ ಕಣ್ಣುಗಳು, ಇದು ನನ್ನ ಅತ್ತೆ. ಕಥೆ ಮತ್ತೆ ಎಲ್ಲಿಂದ ಪ್ರಾರಂಭವಾಯಿತೋ ಅಲ್ಲಿಗೆ ಬಂದು ನಿಂತಿತ್ತು. ನಾನು ಸಮಾಧಿ ಮಾಡಿದ್ದ ನನ್ನ ಹಳೆಯ ಕಾಲ ಇಂದು ಭಿಕ್ಷುಕಿಯ ರೂಪದಲ್ಲಿ ನನ್ನ ಮುಂದೆ ನಿಂತಿರುವಂತೆ ಕಾಣುತ್ತಿತ್ತು. ಸುಳ್ಳು ವರದಿಯನ್ನು ನಂಬಿ ನನ್ನನ್ನು ಮಧ್ಯರಾತ್ರಿಯಲ್ಲಿ ಮನೆಯಿಂದ ಹೊರಹಾಕಿದ್ದ ಅದೇ ಮಹಿಳೆ ಇಂದು ಭಿಕ್ಷುಕಿಯ ರೂಪದಲ್ಲಿ ನನ್ನ ಕರುಣೆಗಾಗಿ ಕಾಯುತ್ತಿದ್ದರು. ಸಮಯ ಮತ್ತು ಪರಿಸ್ಥಿತಿ ಎಲ್ಲವನ್ನೂ ಹೇಗೆ ಬದಲಿಸಿಬಿಟ್ಟಿದೆ. ನನ್ನೊಳಗೆ ಕೋಪ, ದುಃಖ ಮತ್ತು ಆಶ್ಚರ್ಯದ ಮಿಶ್ರಭಾವನೆಗಳು ಉಕ್ಕೇರುತ್ತಿದ್ದವು. ನನ್ನ ಸುತ್ತಲೂ ಇದ್ದ ರೆಸ್ಟೋರೆಂಟ್ ಗಾರ್ಡ್ಗಳು ಆ ಭಿಕ್ಷುಕಿಯನ್ನು ಅಲ್ಲಿಂದ ಓಡಿಸಲು ಮುಂದಾದರು. ಆದರೆ ನಾನು ಕೈ ಸನ್ನೆಯಿಂದ ಅವರನ್ನು ತಡೆದೆ. ನನ್ನ ಅತ್ತೆ ನನ್ನನ್ನು ಗುರುತಿಸಿದ ಕೂಡಲೇ ಅವರ ಕಣ್ಣಲ್ಲಿ ನೀರು ಬಂತು. ಅವರ ಕಣ್ಣುಗಳಲ್ಲಿ ನಂಬಲಾಗದ ಹೊಳಪು, ಆಶ್ಚರ್ಯ ಮತ್ತು ಭಯದ ಅಲೆಗಳು ಮೂಡಿದವು. ನನ್ನ ದೇಹದಲ್ಲಿ ಜೀವವೇ ಇಲ್ಲದಂತಾಯಿತು. ಅವರು ಥಟ್ಟನೆ ನನ್ನ ಕಾಲಿಗೆ ಬಿದ್ದು ಅಳಲು ಶುರುಮಾಡಿದರು. ನನ್ನನ್ನು ಕ್ಷಮಿಸು ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದೆ. ನೋಡು, ದೇವರು ನಾನು ಮಾಡಿದ ತಪ್ಪಿಗೆ ಎಂತಹ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ನಾನು ಕೂಡಲೇ ನಿರ್ಧರಿಸಿದೆ, ಅವರನ್ನು ಈ ಸ್ಥಿತಿಯಲ್ಲಿ ಇಲ್ಲಿ ಬಿಡಲು ಸಾಧ್ಯವಿಲ್ಲ ಎಂದು. ನಾನು ನನ್ನ ಮ್ಯಾನೇಜರ್ಗೆ ರೆಸ್ಟೋರೆಂಟ್ ನೋಡಿಕೊಳ್ಳಲು ಹೇಳಿ ನನ್ನ ಅತ್ತೆಯ ತೋಳು ಹಿಡಿದು ಅವರಿಗೆ ಆಸರೆ ನೀಡಿದೆ. ಅತ್ತೆ, ಇಲ್ಲಿ ತಮಾಷೆ ಮಾಡಬೇಡಿ. ಒಳಗೆ ನನ್ನ ಆಫೀಸ್ಗೆ ಬಂದು ಮಾತನಾಡೋಣ. ನನ್ನ ಬಾಯಿಂದ ಅತ್ತೆ ಎಂಬ ಮಾತನ್ನು ಕೇಳಿ ಅವರು ಬೆಚ್ಚಿಬಿದ್ದು ನನ್ನ ಕಡೆ ನೋಡಿದರು. ಅವರ ಕಣ್ಣಲ್ಲಿ ಕಣ್ಣೀರಿನ ಪ್ರವಾಹವೇ ಹರಿಯಿತು. ನಾನು ಅವರಿಗೆ ಆಸರೆ ನೀಡಿ ನನ್ನ ಆಫೀಸ್ಗೆ ಕರೆತಂದೆ. ಅವರನ್ನು ಕುರ್ಚಿಯ ಮೇಲೆ ಕೂಡಿಸಿ ನೀರು ಕೊಟ್ಟೆ. ಅವರ ಸ್ಥಿತಿ ಸ್ವಲ್ಪ ಸುಧಾರಿಸಿದ ನಂತರ ನಡುಗುವ ಧ್ವನಿಯಲ್ಲಿ ಅವರು ಎಲ್ಲವನ್ನೂ ಹೇಳಲು ಪ್ರಾರಂಭಿಸಿದರು. ಅರಿಹಂತ್ ಹೇಳಿದ ಕಥೆಯಲ್ಲಿ ಯಾವುದು ಅಪೂರ್ಣವಾಗಿತ್ತೋ ಅದನ್ನೇ ಅವರು ವಿವರಿಸಿದರು. ಮಗಳೇ, ನೀನು ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ನನಗೆ ಗೊತ್ತು. ಆದರೆ ನಾನು ನಿನಗೆ ಸತ್ಯವನ್ನು ಹೇಳಲು ಬಯಸುತ್ತೇನೆ ಎಂದು ಅವರು ಬಿಕ್ಕುತ್ತಾ ಹೇಳಿದರು. ಮಾಯಾ ನನ್ನ ಮತ್ತು ವಿಹಾನ್ನ ಕಿವಿ ತುಂಬುತ್ತಿದ್ದಳು. ನಿನ್ನ ವಿರುದ್ಧ ತುಂಬಾ ಕೆಟ್ಟ ಮಾತುಗಳನ್ನು ಹೇಳುತ್ತಿದ್ದಳು. ನಾವು ನಿನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದ ದಿನ. ಅವರು ದೀರ್ಘವಾಗಿ ಉಸಿರುಬಿಟ್ಟರು. ಆ ದಿನ ಮಾಯಾ ನನಗೆ ಬೆದರಿಕೆ ಹಾಕಿದಳು. ನಾನು ನಿನ್ನ ನಕಲಿ ರಿಪೋರ್ಟ್ ಮಾಡಿಸದಿದ್ದರೆ ಅವಳು ವಿಷ ಕುಡಿದು ಸಾಯುವುದಾಗಿ ಮತ್ತು ತನ್ನ ಸಾವಿಗೆ ನನ್ನನ್ನೇ ಹೊಣೆಗಾರರನ್ನಾಗಿ ಮಾಡಿ ಪತ್ರ ಬರೆದಿಡುವುದಾಗಿ ಹೇಳಿದಳು. ನಾನು ಇದನ್ನು ಕೇಳಿ ಹೆದರಿದೆ. ಒಂದು ಕಡೆ ನನ್ನ ಮಗನ ಸಂಸಾರ, ಇನ್ನೊಂದು ಕಡೆ ಮಾಯಾಳ ಆರೋಪ.
ನಾನು ತಪ್ಪು ದಾರಿಯನ್ನು ಆರಿಸಿಕೊಂಡೆ ಮತ್ತು ನಿನ್ನ ಜೀವನವನ್ನು ಹಾಳುಮಾಡಿದೆ ಎಂದು ಅವರು ವಿವರಿಸಿದರು. ಆದರೆ ನಿನ್ನನ್ನು ಮನೆಯಿಂದ ಹೊರಹಾಕಿದ ನಂತರ ನನ್ನ ಮನಸಾಕ್ಷಿ ನನಗೆ ಒಂದು ಕ್ಷಣವೂ ನೆಮ್ಮದಿ ನೀಡಲಿಲ್ಲ. ರಾತ್ರಿ ನನಗೆ ನಿದ್ದೆ ಬರುತ್ತಿರಲಿಲ್ಲ. ನಿನ್ನ ಅಳುವ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಒಂದು ದಿನ ನನಗೆ ತಡೆಯಲಾಗಲಿಲ್ಲ ಮತ್ತು ನಾನು ವಿಹಾನ್ಗೆ ಎಲ್ಲಾ ಸತ್ಯವನ್ನೂ ಹೇಳಿದೆ. ಆ ದಿನ ಮನೆಯಲ್ಲಿ ಭೂಕಂಪವೇ ಆಯಿತು. ವಿಹಾನ್ ಮಾಯಾಳನ್ನು ಪ್ರಶ್ನಿಸಿದಾಗ ಅವಳು ನಿರಾಕರಿಸಿದಳು. ಅವಳು ತಿರುಗಿ ನನ್ನ ಮೇಲೆಯೇ ಆರೋಪ ಹೊರಿಸಿದಳು. ಮುದಿ ವಯಸ್ಸಿನಲ್ಲಿ ಇವರಿಗೆ ಹುಚ್ಚು ಹಿಡಿದಿದೆ, ನನ್ನ ಸಂಸಾರ ಹಾಳು ಮಾಡಲು ನೋಡುತ್ತಿದ್ದಾರೆ ಎಂದಳು. ಅವಳು ವಿಹಾನ್ನನ್ನು ನನ್ನ ವಿರುದ್ಧ ಎಷ್ಟರ ಮಟ್ಟಿಗೆ ಎತ್ತಿಕಟ್ಟಿದಳೆಂದರೆ ಅವನು ನನ್ನನ್ನೇ ಮನೆಯಿಂದ ಹೊರಹಾಕಿದನು. ವಿಹಾನ್ ಒಂದು ಮೂಲೆಯಲ್ಲಿ ನಿಂತು ಮೌನವಾಗಿ ನೋಡುತ್ತಿದ್ದನು. ಯಾವ ಮಗನಿಗಾಗಿ ನಾನು ಒಬ್ಬ ಮುಗ್ಧೆಯ ಜೀವನವನ್ನು ಹಾಳು ಮಾಡಿದೆನೋ ಅದೇ ಮಗ ನನಗೆ ಒಂದು ಮಾತನ್ನೂ ಹೇಳದೆ ಮನೆಯಿಂದ ಹೊರಹಾಕಿದನು ಎಂದು ಹೇಳುತ್ತಾ ಅವರು ಜೋರಾಗಿ ಅಳತೊಡಗಿದರು. ಅಂದಿನಿಂದ ನಾನು ಬೀದಿಗಳಲ್ಲಿ ಅಲೆದಾಡುತ್ತಿದ್ದೇನೆ, ಮನೆ ಮನೆಗೆ ಅಲೆಯುತ್ತಿದ್ದೇನೆ. ಇದು ನನ್ನ ಪಾಪಗಳ ಶಿಕ್ಷೆ. ಅವರ ಕಥೆಯನ್ನು ಕೇಳಿದ ನಂತರ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಇದ್ದ ದ್ವೇಷವು ಕರುಣೆ ಮತ್ತು ವಿಷಾದವಾಗಿ ಬದಲಾಯಿತು. ಅವರು ಕ್ರೂರಿಯಲ್ಲ, ಬದಲಾಗಿ ಪರಿಸ್ಥಿತಿಗೆ ಬಲಿಯಾದ ಒಬ್ಬ ದುರ್ಬಲ, ಮೂರ್ಖ ಮಹಿಳೆಯಾಗಿದ್ದರು. ಈಗ ನನ್ನ ಮುಂದೆ ಒಂದು ಆಯ್ಕೆ ಇತ್ತು. ಅವರನ್ನು ಮತ್ತೆ ಅದೇ ಬೀದಿಗೆ ಕಳುಹಿಸಬಹುದಿತ್ತು. ಅಲ್ಲಿ ಅವರು ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಿದ್ದರು. ಅಥವಾ ನನ್ನ ಮಾನವೀಯತೆ ಕಲಿಸುವ ಕೆಲಸವನ್ನು ನಾನು ಮಾಡಬಹುದಿತ್ತು. ನಾನು ದೇವರ ಭಯವನ್ನು ಅನುಭವಿಸಿದೆ. ನಾನು ಇಂದು ಸೇಡು ತೀರಿಸಿಕೊಂಡರೆ ನನಗೂ ಮತ್ತು ಅವರಿಗೂ ಏನು ವ್ಯತ್ಯಾಸ ಉಳಿಯುತ್ತದೆ ಎಂದು ಯೋಚಿಸಿದೆ. ನಾನು ಫೋನ್ ತೆಗೆದುಕೊಂಡು ನನ್ನ ಅಮ್ಮನಿಗೆ ಕರೆ ಮಾಡಿದೆ. ಅಮ್ಮ, ನೀವು ನಂಬುವುದಿಲ್ಲ, ಇಂದು ನಮ್ಮ ಮನೆ ಬಾಗಿಲಿಗೆ ಯಾರು ಬಂದಿದ್ದಾರೆ ಗೊತ್ತಾ? ನಾನು ಅವರಿಗೆ ಎಲ್ಲವನ್ನೂ ಹೇಳಿದೆ. ನಂತರ ಕುರ್ಚಿಯಿಂದ ಎದ್ದು ನನ್ನ ಅತ್ತೆಯ ಕೈ ಹಿಡಿದೆ. ಅವರು ಭಯದಿಂದ ನನ್ನ ಕಡೆ ನೋಡಿದರು. ನೀವು ಇಂದಿನಿಂದ ಬೀದಿಯಲ್ಲಿ ಇರುವುದಿಲ್ಲ, ನನ್ನೊಂದಿಗೆ ನನ್ನ ಮನೆಗೆ ಬರುತ್ತೀರಿ. ನನ್ನ ಈ ಮಾತುಗಳನ್ನು ಕೇಳಿ ಅವರ ಕಣ್ಣಲ್ಲಿ ಕಂಡ ನಂಬಲಾಗದ ಭಾವನೆಯನ್ನು ನಾನು ಜೀವನದಲ್ಲಿ ಎಂದಿಗೂ ಮರೆಯಲಾರೆ. ಯಾವ ಮಹಿಳೆ ನನ್ನಿಂದ ನನ್ನ ಮನೆಯನ್ನು ಕಿತ್ತುಕೊಂಡಿದ್ದರೋ ಇಂದು ಅವರು ನನ್ನ ಕರುಣೆಯ ಮೇಲಿದ್ದರು. ಮತ್ತು ನಾನು ಸೇಡು ತೀರಿಸಿಕೊಳ್ಳುವ ಬದಲು ಅವರಿಗೆ ಆಶ್ರಯ ನೀಡುವ ದಾರಿಯನ್ನು ಆರಿಸಿಕೊಂಡೆ. ನಾನು ನನ್ನ ಅತ್ತೆಯನ್ನು ಕರೆದುಕೊಂಡು ಮನೆಗೆ ತಲುಪಿದಾಗ ನನ್ನ ಅಮ್ಮ ಬಾಗಿಲಲ್ಲಿಯೇ ನಿಂತಿದ್ದರು. ಅವರು ಆ ದಯನೀಯ ಸ್ಥಿತಿಯಲ್ಲಿದ್ದ ವೃದ್ಧೆಯನ್ನು ಒಮ್ಮೆ ನೋಡಿದರು, ನಂತರ ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಯಾವುದೇ ದೂರು ಇರಲಿಲ್ಲ, ಬದಲಾಗಿ ತಮ್ಮ ಮಗಳ ನಿರ್ಧಾರದ ಬಗ್ಗೆ ಹೆಮ್ಮೆಯ ಭಾವವಿತ್ತು. ನಾವಿಬ್ಬರೂ ಸೇರಿ ಅವರನ್ನು ಒಳಗೆ ಕರೆದೊಯ್ದೆವು. ಸ್ನಾನ ಮಾಡಿಸಿ ಶುಭ್ರವಾದ ಬಟ್ಟೆಗಳನ್ನು ಕೊಟ್ಟು ನಮ್ಮ ಕೈಯಾರೆ ಊಟ ಬಡಿಸಿದೆವು. ಒಂದು ಕಾಲದಲ್ಲಿ ತನ್ನ ಸಮಯದ ಒಡತಿಯಾಗಿದ್ದ ಮಹಿಳೆ ಇಂದು ಅವಮಾನದಿಂದ ತಲೆ ತಗ್ಗಿಸಿ ತುತ್ತು ಅನ್ನ ತಿನ್ನುತ್ತಿದ್ದರು. ಈ ದೃಶ್ಯ ನನಗೆ ಪ್ರಪಂಚದ ಅತಿದೊಡ್ಡ ಗೆಲುವಿನ ಕ್ಷಣವಾಗಿತ್ತು. ಮರುದಿನ ನಾನು ನನ್ನ ವಕೀಲರ ಬಳಿ ಹೋದೆ. ನನ್ನ ಜೊತೆ ನನ್ನ ಅತ್ತೆ ಇದ್ದರು ಮತ್ತು ಅವರು ಸರ್ಕಾರಿ ಸಾಕ್ಷಿಯಾಗಲು ತಯಾರಿದ್ದರು. ಅವರ ಸಾಕ್ಷಿ ನನ್ನ ಕೇಸನ್ನು ಇನ್ನಷ್ಟು ಬಲಪಡಿಸಿತು. ವಕೀಲರು ಕೂಡಲೇ ಕ್ರಮ ಕೈಗೊಂಡರು ಮತ್ತು ಕೆಲವೇ ದಿನಗಳಲ್ಲಿ ವಿಹಾನ್, ಮಾಯಾ ಮತ್ತು ಡಾಕ್ಟರ್ ಈಶಾರನ್ನು ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿದರು. ಈ ಸುದ್ದಿ ಅವರ ಪಾಲಿಗೆ ಸಿಡಿಲಿನಂತೆ ಎರಗಿತು. ಡಾಕ್ಟರ್ ಕ್ಲಿನಿಕ್ ಅನ್ನು ಕೂಡಲೇ ಸೀಲ್ ಮಾಡಲಾಯಿತು. ನ್ಯಾಯಾಲಯದಲ್ಲಿ ಎಲ್ಲರ ಮುಂದೆ ಸತ್ಯ ಬಂದಾಗ ಅಲ್ಲಿದ್ದ ಜನರು ಆಶ್ಚರ್ಯಚಕಿತರಾದರು. ಮಾಯಾಳ ಮುಖ ಕಪ್ಪಾಯಿತು. ವಿಹಾನ್ ಮುಖದಲ್ಲಿ ಅವಮಾನ ಮತ್ತು ಪಶ್ಚಾತ್ತಾಪದ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಡಾಕ್ಟರ್ ಈಶಾ ತಲೆ ತಗ್ಗಿಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಕಾನೂನು ಯಾರನ್ನೂ ಬಿಡಲಿಲ್ಲ. ನನ್ನ ವಕೀಲರು ಒಂದೊಂದೇ ಸಾಕ್ಷ್ಯಗಳನ್ನು ಮಂಡಿಸಿದರೂ ಯಾರಿಗೂ ತಪ್ಪಿಸಿಕೊಳ್ಳಲು ದಾರಿಯೇ ಇರಲಿಲ್ಲ. ಕೊನೆಗೆ ನ್ಯಾಯಾಧೀಶರು ತೀರ್ಪು ನೀಡಿದರು. ಮಾಯಾ ಮತ್ತು ಡಾಕ್ಟರ್ ಈಶಾಗೆ ವಂಚನೆ ಮತ್ತು ನಕಲಿ ವರದಿ ಸಿದ್ಧಪಡಿಸಿದ ಅಪರಾಧಕ್ಕಾಗಿ ಜೈಲು ಶಿಕ್ಷೆ ವಿಧಿಸಲಾಯಿತು. ವಿಹಾನ್ಗೂ ಮೋಸ ಮತ್ತು ಒತ್ತಡ ಹೇರಿದ್ದಕ್ಕಾಗಿ ತಪ್ಪಿತಸ್ಥನೆಂದು ತೀರ್ಪು ನೀಡಲಾಯಿತು. ಅವರ ವೈಭವ, ಅವರ ಗೌರವ ಎಲ್ಲವೂ ಮಣ್ಣುಪಾಲಾಯಿತು. ಎಲ್ಲರ ತಲೆಗಳು ತಗ್ಗಿ ಹೋಗಿದ್ದವು. ನಾನು ಅಲ್ಲಿ ನಿಂತು ಯೋಚಿಸುತ್ತಿದ್ದೆ, ಇವರೇ ಅಂದು ನನ್ನನ್ನು ರಾತ್ರಿಯ ಕತ್ತಲೆಯಲ್ಲಿ ಮನೆಯಿಂದ ಹೊರಹಾಕಿದವರು. ಇಂದು ಅದೇ ಜನರು ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತು ತಮ್ಮ ಕೃತ್ಯಗಳ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ತೀರ್ಪು ಬಂದ ನಂತರ ನಾನು ಕೋರ್ಟ್ನಿಂದ ಹೊರಬಂದೆ. ನನ್ನ ಅತ್ತೆ ನನ್ನ ಜೊತೆಗಿದ್ದರು. ಅವರ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಮಗಳೇ, ನಾನು ಮೊದಲೇ ಧೈರ್ಯ ಮಾಡಿದ್ದರೆ ನಿನ್ನ ಜೀವನ ಇಷ್ಟು ಹಾಳಾಗುತ್ತಿರಲಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರು. ನಾನು ಅವರ ಕೈ ಹಿಡಿದು, ಅತ್ತೆ, ಅದೆಲ್ಲವೂ ಈಗ ಹಿಂದೆ ಸರಿದಿದೆ. ಈಗ ನಮ್ಮ ಮುಂದೆ ಹೊಸ ಪಯಣವಿದೆ. ನನಗೀಗ ಯಾರ ಭಯವೂ ಇಲ್ಲ, ಏಕೆಂದರೆ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಎಂದು ಹೇಳಿದೆ. ನಿಧಾನವಾಗಿ ಜೀವನ ಮತ್ತೆ ಹಳಿಗೆ ಮರಳಿತು. ನನ್ನ ರೆಸ್ಟೋರೆಂಟ್ ಇನ್ನೂ ಚೆನ್ನಾಗಿ ನಡೆಯಲಾರಂಭಿಸಿತು.
ಜನರು ನನ್ನನ್ನು ಕೇವಲ ಒಬ್ಬ ಉದ್ಯಮಿ ಮಹಿಳೆಯಾಗಿ ಮಾತ್ರವಲ್ಲ, ಧೈರ್ಯ ಮತ್ತು ಮಾನವೀಯತೆಯ ಪ್ರತೀಕವಾಗಿಯೂ ಗುರುತಿಸತೊಡಗಿದರು. ನನ್ನ ಅತ್ತೆ ಈಗ ನನ್ನ ಮನೆಯಲ್ಲೇ ಇರುತ್ತಾರೆ. ನಾನು ಅವರನ್ನು ಕ್ಷಮಿಸಿದ್ದೇನೆ ಮತ್ತು ಅವರು ಪ್ರತಿದಿನ ನನಗೆ ಸಹಾಯ ಮಾಡುತ್ತಾರೆ. ಸನಂನಂತಹ ಪುಟ್ಟ ಹೆಣ್ಣುಮಕ್ಕಳು ಪ್ರತಿದಿನ ನನ್ನ ರೆಸ್ಟೋರೆಂಟ್ ಹಿಂಭಾಗದ ಓದುವ ಮತ್ತು ಆಟದ ಮೂಲೆಗೆ ಬರುತ್ತಾರೆ. ಅವರ ನಗು ಕೇಳಿದಾಗ ನನ್ನ ಶ್ರಮ ವ್ಯರ್ಥವಾಗಲಿಲ್ಲ ಎಂದು ಅನ್ನಿಸುತ್ತದೆ. ರಾತ್ರಿ ನನ್ನ ಕೋಣೆಯ ಕಿಟಕಿಯಿಂದ ಆಕಾಶವನ್ನು ನೋಡಿದಾಗ ನನಗೆ ದೇವರ ನ್ಯಾಯ ಸ್ಪಷ್ಟವಾಗಿ ಕಾಣುತ್ತದೆ. ನಿರಪರಾಧಿಯಾಗಿದ್ದರೂ ದೇವರು ನನಗೆ ಕಷ್ಟಕೊಟ್ಟದ್ದು ನಾನು ಇನ್ನಷ್ಟು ಗಟ್ಟಿಯಾಗಲಿ ಎಂದೇ, ಮತ್ತು ಅದೇ ನ್ಯಾಯವನ್ನು ನನ್ನ ಜೀವನ ಹಾಳು ಮಾಡಿದವರ ಮುಂದೆ ತಂದು ನಿಲ್ಲಿಸಿದನು. ಸೇಡು ತೀರಿಸಿಕೊಳ್ಳುವುದರಿಂದ ಎಂದಿಗೂ ನೆಮ್ಮದಿ ಸಿಗುವುದಿಲ್ಲ ಎಂದು ಆ ದಿನ ನನಗೆ ಅರಿವಾಯಿತು. ಬಿದ್ದರೂ ಎದ್ದು ನಿಂತು ನಮ್ಮ ಗಾಯಗಳನ್ನು ಇತರರಿಗೆ ಮದ್ದು ಮಾಡುವಾಗ ಸಿಗುವ ನೆಮ್ಮದಿಯೇ ನಿಜವಾದದ್ದು. ನನ್ನ ಕಥೆ ಇಲ್ಲಿಗೆ ಮುಗಿಯಲಿಲ್ಲ, ಬದಲಾಗಿ ಇಲ್ಲಿಂದಲೇ ಪ್ರಾರಂಭವಾಯಿತು. ಪರಿಸ್ಥಿತಿಗಳು ಮತ್ತು ಸುಳ್ಳು ಆರೋಪಗಳ ಅಡಿಯಲ್ಲಿ ನಲುಗುವ ಪ್ರತಿಯೊಬ್ಬ ಮಹಿಳೆಯ ದನಿಯಾಗಲು ನಾನು ನಿರ್ಧರಿಸಿದೆ. ಇದು ನನಗೆ ನಿಜವಾದ ಗೆಲುವಾಗಿತ್ತು, ಏಕೆಂದರೆ ನಾನು ಸೇಡು ತೀರಿಸಿಕೊಳ್ಳಲಿಲ್ಲ, ಬದಲಾಗಿ ನ್ಯಾಯ ಮತ್ತು ಮಾನವೀಯತೆ ಎರಡನ್ನೂ ಆರಿಸಿಕೊಂಡೆ. ಅವನಿ ಆಗಿ ನಾನು ಹೇಳುವುದಿಷ್ಟೇ, ನನ್ನ ಜೀವನ ನನಗೆ ಕಲಿಸಿದ ಅತಿದೊಡ್ಡ ಪಾಠವೆಂದರೆ ನಿಮ್ಮ ಮೇಲೆ ಅನ್ಯಾಯವಾದರೆ ಸುಮ್ಮನಿರಬೇಡಿ. ಮೌನವೇ ದೊಡ್ಡ ದೌರ್ಬಲ್ಯ. ನಾನು ಕೂಡ ಆರಂಭದಲ್ಲಿ ಎಲ್ಲವನ್ನೂ ಸಹಿಸಿಕೊಂಡೆ, ಎಲ್ಲರ ಮಾತುಗಳನ್ನು ನಂಬಿದೆ. ಸಮಯ ಬದಲಾಗುತ್ತದೆ, ಜನರು ಬದಲಾಗುತ್ತಾರೆ ಎಂದುಕೊಂಡೆ. ಆದರೆ ಸತ್ಯವೇನೆಂದರೆ ಪರಿಸ್ಥಿತಿಗಳು ತಾವಾಗಿಯೇ ಬದಲಾಗುವುದಿಲ್ಲ. ಮನುಷ್ಯನೇ ಧೈರ್ಯ ಮಾಡಿ ಎದ್ದು ನಿಲ್ಲಬೇಕು. ನಾವು ನಮ್ಮ ದನಿಯನ್ನು ನಾವೇ ಎತ್ತದಿದ್ದರೆ ಬೇರೆ ಯಾರೂ ನಮಗಾಗಿ ಹೋರಾಡುವುದಿಲ್ಲ. ಕ್ಷಮಿಸುವುದು ಎಂದರೆ ಸೋಲೊಪ್ಪಿಕೊಳ್ಳುವುದು ಎಂದು ನಾನು ಭಾವಿಸಿದ್ದೆ. ಆದರೆ ಕ್ಷಮಿಸುವುದು ದೌರ್ಬಲ್ಯವಲ್ಲ, ಶಕ್ತಿ ಎಂದು ಸಮಯ ನನಗೆ ಕಲಿಸಿತು. ಕ್ಷಮಿಸುವ ಮೂಲಕ ನಾನು ನನ್ನ ಮನಸ್ಸನ್ನು ಹಗುರ ಮಾಡಿಕೊಂಡೆ. ಇಲ್ಲದಿದ್ದರೆ ಸೇಡಿನ ಬೆಂಕಿ ನನ್ನನ್ನು ಒಳಗಿನಿಂದ ಸುಡುತ್ತಿತ್ತು. ನಾನು ಸೇಡಿನ ಹಾದಿ ಹಿಡಿದಿದ್ದರೆ ಬಹುಶಃ ನನ್ನ ಬದುಕು ನೆಮ್ಮದಿಯಿಂದ ಇರುತ್ತಿರಲಿಲ್ಲ ಮತ್ತು ನನ್ನ ಆತ್ಮ ಯಾವಾಗಲೂ ಭಾರವಾಗಿರುತ್ತಿತ್ತು. ಆದರೆ ಕ್ಷಮಿಸಿದ ನಂತರ ನನ್ನೊಳಗಿನ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ನನ್ನನ್ನು ನಾನೇ ಸ್ವತಂತ್ರಗೊಳಿಸಿದಂತೆ ಭಾಸವಾಯಿತು. ಇಂದು ಹಿಂತಿರುಗಿ ನೋಡಿದಾಗ ಅಂದು ರಾತ್ರಿ ಮನೆಯಿಂದ ಹೊರಹಾಕಲ್ಪಟ್ಟಾಗ ನಾನು ಸುಮ್ಮನಿದ್ದರೆ ಏನಾಗುತ್ತಿತ್ತು ಎಂದು ಯೋಚಿಸುತ್ತೇನೆ. ನಾನು ಎಂದಿಗೂ ಧ್ವನಿ ಎತ್ತದಿದ್ದರೆ ಇಂದಿಗೂ ಅದೇ ಕತ್ತಲೆಯಲ್ಲಿ ಬಂಧಿಯಾಗಿರುತ್ತಿದ್ದೆ. ಅದಕ್ಕೆ ನಾನು ಪ್ರತಿಯೊಬ್ಬ ಮಹಿಳೆಗೂ ಹೇಳಲು ಬಯಸುವುದು ಇಷ್ಟೇ: ಎದುರಿಗಿರುವವರು ಎಷ್ಟೇ ಆಪ್ತರಾಗಿದ್ದರೂ ಸತ್ಯವನ್ನು ಎದುರಿಸುವ ಧೈರ್ಯವಿರಲಿ. ನೀವು ಮೌನವಾಗಿದ್ದರೆ ನಿಮ್ಮ ಮೌನವೇ ನಿಮ್ಮ ವಿರುದ್ಧ ಸಾಕ್ಷಿಯಾಗುತ್ತದೆ. ಆದರೆ ನೀವು ಮಾತನಾಡಿದರೆ ತಡವಾಗಿಯಾದರೂ ನ್ಯಾಯ ಸಿಗುತ್ತದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬುದು ನಿಜ, ಆದರೆ ಕಾನೂನಿನವರೆಗೆ ತಲುಪುವ ಧೈರ್ಯವನ್ನು ಮನುಷ್ಯನೇ ಮಾಡಬೇಕು. ನಾನು ಹೆಜ್ಜೆ ಇಟ್ಟೆ, ನನಗೆ ನ್ಯಾಯ ಸಿಕ್ಕಿತು. ನಾನು ಹೆದರಿದ್ದರೆ ನನ್ನ ಜೀವನ ಅದೇ ಭಾರದ ಅಡಿಯಲ್ಲಿ ನಲುಗಿ ಹೋಗುತ್ತಿತ್ತು. ಭಯ ಮನುಷ್ಯನನ್ನು ಅಲ್ಲಿಯೇ ತಡೆದು ನಿಲ್ಲಿಸುತ್ತದೆ. ಅಲ್ಲಿಂದ ಅವನ ನಿಜವಾದ ಹೋರಾಟ ಪ್ರಾರಂಭವಾಗುತ್ತದೆ. ಮತ್ತು ನೀವು ಭಯವನ್ನು ಸೋಲಿಸಿದರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ತಡೆಯಲಾರದು. ನ್ಯಾಯ ಸಿಕ್ಕಿದ ತಕ್ಷಣ ಎಲ್ಲವೂ ಮುಗಿಯುವುದಿಲ್ಲ ಎಂದು ನಾನು ಕಲಿತೆ. ನ್ಯಾಯದ ನಂತರ ಮಾನವೀಯತೆಯನ್ನು ಸಹ ಪಾಲಿಸಬೇಕಾಗುತ್ತದೆ. ನಾನು ಬಯಸಿದ್ದರೆ ನನ್ನ ಅತ್ತೆಯನ್ನು ರಸ್ತೆಗೆ ಬಿಡಬಹುದಿತ್ತು. ಇದು ಅವರ ಕರ್ಮಗಳ ಫಲ ಎಂದು ಹೇಳಬಹುದಿತ್ತು. ಆದರೆ ಆ ಕ್ಷಣ ನನ್ನ ಮನಸ್ಸು ನನ್ನನ್ನು ತಡೆಯಿತು. ನಾನು ಅವರನ್ನು ಬಿಟ್ಟಿದ್ದರೆ ಅವರು ನನ್ನನ್ನು ಎಲ್ಲಿ ತಂದು ನಿಲ್ಲಿಸಿದ್ದರೋ ನಾನು ಅಲ್ಲಿಯೇ ನಿಲ್ಲುತ್ತಿದ್ದೆ. ಸೇಡು ತೀರಿಸಿಕೊಳ್ಳಲು ಅವಕಾಶ ಸಿಕ್ಕಾಗಲೂ ಮನುಷ್ಯ ಮಾನವೀಯತೆಯನ್ನು ಆರಿಸಿಕೊಂಡಾಗ ಅವನ ನಿಜವಾದ ಪರೀಕ್ಷೆ ನಡೆಯುತ್ತದೆ. ನಾನು ಅದನ್ನೇ ಮಾಡಿದೆ ಮತ್ತು ನಂಬಿ ಆ ನಿರ್ಧಾರದಿಂದ ಸಿಕ್ಕ ನೆಮ್ಮದಿ ಬೇರೆ ಯಾವ ರೀತಿಯಲ್ಲೂ ಸಿಗುತ್ತಿರಲಿಲ್ಲ. ಈಗ ನನಗೆ ಅನ್ನಿಸುತ್ತದೆ, ಮನುಷ್ಯನ ನಿಜವಾದ ಗೆಲುವು ತನ್ನ ನೋವನ್ನು ಇತರರಿಗೆ ಮದ್ದನ್ನಾಗಿ ಮಾಡುವುದರಲ್ಲಿದೆ. ನಾನು ನನ್ನ ನೋವನ್ನು ಮರೆಮಾಚಲಿಲ್ಲ, ಬದಲಿಗೆ ಅದನ್ನು ಇತರರಿಗೆ ಆಸರೆಯಾಗುವಂತಹ ಶಕ್ತಿಯನ್ನಾಗಿ ಬದಲಾಯಿಸಿದೆ. ನಾನು ಅಮಾಯಕರಾಗಿದ್ದರೂ ಪರಿಸ್ಥಿತಿಯ ಹೊಡೆತವನ್ನು ಅನುಭವಿಸುತ್ತಿರುವ ಆ ಮಕ್ಕಳ ಸಹಾಯವನ್ನು ಪ್ರಾರಂಭಿಸಿದೆ. ಆ ಮಕ್ಕಳ ಮುಖದಲ್ಲಿ ನಗುವನ್ನು ಕಂಡಾಗ ನನ್ನ ಎಲ್ಲಾ ಕಷ್ಟಗಳು ಈಗ ಸಾರ್ಥಕವಾಗುತ್ತಿವೆ ಎಂದು ನನಗೆ ಅನ್ನಿಸುತ್ತದೆ. ಆದ್ದರಿಂದ ನನ್ನ ಪಾಠ ಇಷ್ಟೇ: ಎಂದಿಗೂ ಸುಮ್ಮನಿರಬೇಡಿ. ಸತ್ಯವನ್ನು ಹೇಳಿ, ಧೈರ್ಯವಿರಲಿ ಮತ್ತು ನ್ಯಾಯದೊಂದಿಗೆ ಮಾನವೀಯತೆಯನ್ನು ನಿಭಾಯಿಸಿ. ಸೇಡು ತೀರಿಸಿಕೊಳ್ಳುವುದರಿಂದ ದ್ವೇಷ ಮಾತ್ರ ಹರಡುತ್ತದೆ, ಆದರೆ ನ್ಯಾಯ ಮತ್ತು ಕರುಣೆಯಿಂದ ಹೊಸ ಆರಂಭವಾಗುತ್ತದೆ. ಸತ್ಯ ತಡವಾಗಿಯಾದರೂ ಸರಿ, ಗೆದ್ದೇ ಗೆಲ್ಲುತ್ತದೆ ಎಂದು ನಾನು ನನ್ನ ಜೀವನದಿಂದ ಕಲಿತೆ. ಮನುಷ್ಯ ಸತ್ಯದ ಪರವಾಗಿ ನಿಂತರೆ ಜಗತ್ತಿನ ಯಾವ ಶಕ್ತಿಯೂ ಅವನನ್ನು ಕೆಡವಲು ಸಾಧ್ಯವಿಲ್ಲ. ಅತ್ತೆಯನ್ನು ಒಪ್ಪಿಕೊಂಡ ನಂತರ ಮತ್ತು ನ್ಯಾಯಾಲಯದಿಂದ ನ್ಯಾಯ ಸಿಕ್ಕ ನಂತರ ನನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಆದರೆ ಇದು ಅಂತ್ಯವಾಗಿರಲಿಲ್ಲ.
ವಿಹಾನ್ ಮತ್ತು ಮಾಯಾಗೆ ಸಿಕ್ಕ ಶಿಕ್ಷೆ ನನಗೆ ಸಂಭ್ರಮವಾಗಿರಲಿಲ್ಲ. ಬದಲಿಗೆ ಕೆಡುಕಿನ ಅಂತ್ಯ ಕೆಟ್ಟದಾಗಿಯೇ ಇರುತ್ತದೆ ಎಂಬ ಪಾಠವಾಗಿತ್ತು. ನಾನು ಈ ಹೋರಾಟವನ್ನು ಕೇವಲ ನನ್ನ ಗೆಲುವಿಗೆ ಸೀಮಿತಗೊಳಿಸಬಾರದು ಎಂದು ನಿರ್ಧರಿಸಿದೆ. ನಾನು ನನ್ನ ರೆಸ್ಟೋರೆಂಟ್ನ ಲಾಭದ ಒಂದು ದೊಡ್ಡ ಭಾಗವನ್ನು ತೆಗೆದು ಅವನಿ ಫೌಂಡೇಶನ್ ಅನ್ನು ಪ್ರಾರಂಭಿಸಿದೆ. ಇದು ಸಮಾಜ ಮತ್ತು ಕುಟುಂಬದಿಂದ ಸುಳ್ಳು ಆರೋಪಗಳ ಕಾರಣದಿಂದ ತಿರಸ್ಕರಿಸಲ್ಪಟ್ಟ ಮಹಿಳೆಯರಿಗೆ ಆಶ್ರಯ ನೀಡುವ ಕೇಂದ್ರವಾಯಿತು. ನ್ಯಾಯಾಲಯದ ತೀರ್ಪಿನ ನಂತರ ಡಾಕ್ಟರ್ ಇಶಾ ಅವರ ಲೈಸೆನ್ಸ್ ರದ್ದಾಗಿದ್ದು ನಗರದಲ್ಲಿ ದೊಡ್ಡ ಸುದ್ದಿಯಾಯಿತು. ಇದರಿಂದ ಇತರ ಭ್ರಷ್ಟ ವೈದ್ಯರಲ್ಲಿ ಭಯ ಹುಟ್ಟಿತು. ಈಗ ಸಂಪೂರ್ಣವಾಗಿ ಬದಲಾಗಿರುವ ನನ್ನ ಅತ್ತೆ ನನ್ನ ಫೌಂಡೇಶನ್ಗೆ ಬರುವ ಮಹಿಳೆಯರಿಗೆ ತಮ್ಮ ಕಥೆಯನ್ನು ಹೇಳುತ್ತಿದ್ದರು. ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನು ಹೇಗೆ ನಾಶ ಮಾಡುತ್ತದೆ ಎಂದು ಅವರು ವಿವರಿಸುತ್ತಿದ್ದರು. ಅವನಿ ನನಗೆ ಕ್ಷಮಿಸಿ ಹೊಸ ಜೀವನ ನೀಡಿದ್ದಾಳೆ, ಇಲ್ಲದಿದ್ದರೆ ನಾನು ನನ್ನದೇ ಕಣ್ಣಲ್ಲಿ ಸತ್ತು ಹೋಗಿದ್ದೆ ಎಂದು ಅವರು ಆಗಾಗ್ಗೆ ಹೇಳುತ್ತಿದ್ದರು. ಕರ್ಮಗಳ ಲೆಕ್ಕಾಚಾರ ಕೆಲವು ತಿಂಗಳುಗಳ ನಂತರ ವಿಹಾನ್ನ ಎಲ್ಲಾ ಆಸ್ತಿ ಕಾನೂನು ತೊಡಕುಗಳು ಮತ್ತು ಮಾಯ ಮಾಡಿದ ಹಗರಣಗಳಿಗೆ ಬಲಿಯಾಯಿತು ಎಂಬ ಸುದ್ದಿ ಸಿಕ್ಕಿತು. ಅವನು ಈಗ ಸಾಮಾನ್ಯ ಉದ್ಯೋಗವನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದನು. ಒಂದು ಸಂಜೆ ಅವನು ನನ್ನ ರೆಸ್ಟೋರೆಂಟ್ ಹೊರಗೆ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಹಳೆಯ ಅಹಂಕಾರವಿರಲಿಲ್ಲ, ಬದಲಿಗೆ ಆಳವಾದ ನಿರಾಶೆ ಇತ್ತು. ನಾನು ಅವನನ್ನು ಒಳಗೆ ಕರೆದು ಊಟ ಬಡಿಸಿದೆ ಮತ್ತು ಕೇವಲ ಇಷ್ಟೇ ಹೇಳಿದೆ, ವಿಹಾನ್, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಆದರೆ ಕಾಲದ ನ್ಯಾಯಾಲಯ ನಿನಗೆ ನೀಡಿದ ಶಿಕ್ಷೆಯನ್ನು ನೀನೇ ಅನುಭವಿಸಬೇಕು. ಮುಂದಿನ ಬಾರಿಯಾದರೂ ಸಂಬಂಧಗಳನ್ನು ವರದಿಗಳಿಂದಲ್ಲ, ವಿಶ್ವಾಸದಿಂದ ಅಳೆಯುವೆ ಎಂದು ಭಾವಿಸುತ್ತೇನೆ. ಅವನು ಏನು ಮಾತನಾಡದೆ ತಲೆ ತಗ್ಗಿಸಿ ಹೊರಟು ಹೋದನು. ಆ ದಿನ ನನಗೆ ಅನ್ನಿಸಿತು, ದ್ವೇಷದಿಂದಲ್ಲ, ಬದಲಿಗೆ ಅವನಿಗೆ ಅವನ ಯೋಗ್ಯತೆ ಮತ್ತು ನನ್ನ ಘನತೆಯನ್ನು ತೋರಿಸುವ ಮೂಲಕ ನನ್ನ ಸೇಡು ತೀರಿತು ಎಂದು. ಇಂದು ಹಲವು ವರ್ಷಗಳು ಕಳೆದಿವೆ. ಸನಮ್ ಈಗ ದೊಡ್ಡವಳಾಗಿದ್ದಾಳೆ ಮತ್ತು ನನ್ನ ಫೌಂಡೇಶನ್ನ ಸಕ್ರಿಯ ಸದಸ್ಯೆಯಾಗಿದ್ದಾಳೆ. ನನ್ನ ಅತ್ತೆ ತಮ್ಮ ಕೊನೆಯ ದಿನಗಳನ್ನು ನೆಮ್ಮದಿ ಮತ್ತು ಸೇವೆಯಲ್ಲಿ ಕಳೆದರು. ಅವರು ಪ್ರಪಂಚದಿಂದ ವಿದಾಯ ಹೇಳಿದಾಗ ಅವರ ಮುಖದಲ್ಲಿ ಪಶ್ಚಾತ್ತಾಪದ ಬದಲು ಶಾಂತಿಯಿತ್ತು. ನಾನು ಇಂದು ನನ್ನ ಬಾಲ್ಕನಿಯಲ್ಲಿ ನಿಂತು ಉದಯಿಸುವ ಸೂರ್ಯನನ್ನು ನೋಡುತ್ತಿದ್ದೇನೆ. ಸುಳ್ಳಿನ ಆಯಸ್ಸು ಚಿಕ್ಕದು ಎಂದು ನನ್ನ ಕಥೆ ನನಗೆ ಕಲಿಸಿತು. ಅದು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಸರಿ. ಸೇಡು ತೀರಿಸಿಕೊಳ್ಳುವುದು ಸುಲಭ, ಆದರೆ ಕ್ಷಮಿಸುವುದು ಮಹಾನತೆ. ಕ್ಷಮೆ ಶತ್ರುವಿನನ್ನು ಚಿಕ್ಕವನನ್ನಾಗಿ ಮಾಡುವುದಿಲ್ಲ, ಬದಲಿಗೆ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತದೆ. ಒಬ್ಬ ಮಹಿಳೆಯ ಗುರುತು ಅವಳು ತಾಯಿಯಾಗುವುದರಲ್ಲಿ ಅಥವಾ ಆಗದಿರುವುದರಲ್ಲಿ ಇಲ್ಲ, ಬದಲಿಗೆ ಅವಳ ನಡತೆ ಮತ್ತು ಧೈರ್ಯದಲ್ಲಿರುತ್ತದೆ. ಜೀವನ ನಮ್ಮನ್ನು ಬೀಳಿಸುವುದು ಖಂಡಿತ, ಆದರೆ ನಾವು ಧೂಳು ಕೊಡವಿ ಎದ್ದು ನಿಲ್ಲುತ್ತೇವಾ ಅಥವಾ ಅಲ್ಲಿಯೇ ಬಿದ್ದು ಅದೃಷ್ಟವನ್ನು ಶಪಿಸುತ್ತಾ ಇರುತ್ತೇವಾ ಎಂಬುದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ನಾನು ಎದ್ದು ನಿಲ್ಲುವ ನಿರ್ಧಾರ ಮಾಡಿದೆ, ಮತ್ತು ಇಂದು ನಾನು ಕೇವಲ ಅವನಿ ಅಲ್ಲ, ನಾನು ಸಾವಿರಾರು ಮಹಿಳೆಯರ ಭರವಸೆ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಬೆಳಗಿನ ಮೊದಲ ಕಿರಣ ಅದನ್ನು ಸೀಳಿ ಹೊರಬರುತ್ತದೆ. ಕೇವಲ ನಿಮ್ಮ ಧ್ವನಿ ಮತ್ತು ನಿಮ್ಮ ವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ಈ ಕಥೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ತೋರಿಸಲಾದ ಎಲ್ಲಾ ಪಾತ್ರಗಳು, ಸ್ಥಳಗಳು, ಘಟನೆಗಳು ಮತ್ತು ಸಂಭಾಷಣೆಗಳು ಕೇವಲ ಮನರಂಜನೆ ಮತ್ತು ಪ್ರೇರಣೆಯ ಉದ್ದೇಶಕ್ಕಾಗಿ ಪ್ರಸ್ತುತಪಡಿಸಲಾಗಿದೆ. ಯಾವುದೇ ಜೀವಂತ ಅಥವಾ ಮೃತ ವ್ಯಕ್ತಿ, ನಿಜವಾದ ಕುಟುಂಬ ಅಥವಾ ಘಟನೆಯೊಂದಿಗೆ ಯಾವುದೇ ಸಾಮ್ಯತೆಯಿದ್ದರೆ ಅದು ಕಾಕತಾಳೀಯ ಮಾತ್ರ. ನಮ್ಮ ಉದ್ದೇಶ ಯಾವುದೇ ಸಮಾಜ, ವರ್ಗ, ಮಹಿಳೆ ಅಥವಾ ಕುಟುಂಬದ ಭಾವನೆಗಳನ್ನು ನೋಯಿಸುವುದಲ್ಲ. ಹಾಗಾದರೆ ಸ್ನೇಹಿತರೆ, ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗೆ ಅನ್ನಿಸಿತು ಎಂದು ಕಾಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ನೀಡಿ. ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ನಗರದ ಹೆಸರನ್ನು ಖಂಡಿತವಾಗಿ ತಿಳಿಸಿ. ಧನ್ಯವಾದಗಳು.